ಸೊಲ್ಯೂಷನ್ ಆಫ್ ಸಿಂಪಲ್ ಈಕ್ವೇಷನ್ಸ್ ಅಂತ. ಸೊಲ್ಯೂಷನ್ ಆಫ್ ಇದಕ್ಕೂ ಅಷ್ಟೇ ನಾನು I have actually given sufficient information and basic fundamentals. What is an equation ಅಂದ್ರೇನು, ಇನ್ಇಕ್ವಾಲಿಟಿ ಅಂದ್ರೇನು, ಈಕ್ವೇಷನ್ ಸೊಲ್ಯೂಷನ್ ಅಂದ್ರೇನು, ಇದನ್ನೆಲ್ಲ ನಾನು ಆನ್ಲೈನ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂತಂದರೆ ಈಕ್ವೇಷನ್ ಅಂತಂತಂದರೆ ಎಡಗಡೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇರುತ್ತೆ, ಬಲಗಡೆ ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಇರುತ್ತೆ. ಇವೆರಡಕ್ಕೂ ಮಧ್ಯೆ ಈಕ್ವಲ್ಸ್ ಹಾಕಿದ್ರೆ ಏನಾಗುತ್ತೆ, ಯು ಆರ್ ಕ್ರಿಯೇಟಿಂಗ್ ಎ condition that E1 should be equal to E2 by value when you substitute a given value of x on both sides. A ಇದ್ದರೆ ಆನ್ ಬೋತ್ ಸೈಡ್ಸ್ ಈ ಥರ. ಅಂದರೆ ಈ ಎಕ್ಸ್ಪ್ರೆಷನಲ್ಲಿ ಆಲ್ಜಿಬ್ರೈಕ್ ಟರ್ಮ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. 3x + 4 = 2x - 3 ಅಂತಿರುತ್ತೆ ಅಂತ ಇಟ್ಕೊಳ್ಳೋಣ. 2x - 3 ಇದು ಎಕ್ಸ್ಪ್ರೆಷನ್ 1, ಇದು ಎಕ್ಸ್ಪ್ರೆಷನ್ 2. Under what condition or for what value of x this expression is true anta. This idಕ್ಕೆ expression ಅಲ್ಲ, ಸಾರಿ, this is called mathematical statement. Solution is to find value of x which makes this statement true. ಸ್ಟೇಟ್ಮೆಂಟ್ ಏನದು, ಎಕ್ಸ್ಪ್ರೆಷನ್ 1 = ಎಕ್ಸ್ಪ್ರೆಷನ್ 2 ಅನ್ನೋದು ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟು ನಿಜವಾ ಫಾರ್ ವಾಲ್ ವ್ಯಾಲ್ಯೂ ಅಂತ ಅದಕ್ಕೆ. ಇದನ್ನು ಮಾಡಬೇಕಾದ್ರೆ ಏನಪ್ಪ ಅಂತಂತಂದರೆ, ಯಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ನಿಮ್ಗೆ ಇನ್ನೂ ಬರೀ ಆಲ್ಜಿಬ್ರೈಕ್ ಇಕ್ವೇಷನ್, ಲಾಗರಿಥಮಿಕ್ ಇಕ್ವೇಷನ್, ಟ್ರಿಗ್ನಾಮೆಟ್ರಿಕ್ ಇಕ್ವೇಷನ್, ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಹಿಂಗೆ ಈಕ್ವೇಷನ್ಸು ಬರ್ತಾ ಹೋಗುತ್ತೆ. ಎಷ್ಟು ದೊಡ್ಡದು ಅಂದರೆ ಥಿಯರಿ ಆಫ್ ಈಕ್ವೇಷನ್ಸ್ ಅಂತಲೇ ಒಂದು ಚಾಪ್ಟರ್ ಬರುತ್ತೆ. ಅದೆಲ್ಲದರಲ್ಲೂ ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಎಕ್ಸ್ ಮೇಲೆ ಅಥವಾ ವೇರಿಯಬಲ್ ಏನಿರುತ್ತೋ, ಅನ್ನೋನ್ ಅಂತ ಹೇಳ್ತೀವಿ, ಏನಂತೀವಿ ಅದಕ್ಕೆ, ಅನ್ನೋನ್. ಆ ಅನ್ನೋನ್ ಮೇಲೆ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆಗಿರುತ್ತೆ. ಏನಾಗಿರುತ್ತೆ, ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ಆ ಆಪರೇಷನ್ಸಿಂದ ಆ ಅನ್ನೋನನ್ನು ಹೊರಗಡೆ ತೆಗಿಬೇಕು. ಆಪರೇಷನ್ಸಿಂದ ಏನು ಮಾಡ್ಬೇಕು ನಾವು, ಅನ್ನೋನನ್ನು ಹೊರಗಡೆ ತೆಗಿಬೇಕು. ಅಂದರೆ ಏನು ಮಾಡಬೇಕು, ಏನು ಆಪರೇಷನ್ ಆಗಿದೆಯೋ ಅದನ್ನು ಇನ್ವರ್ಸ್ ಮಾಡಬೇಕು. ಏನು ಮಾಡಬೇಕು, ಇನ್ವರ್ಸ್ ಮಾಡಬೇಕು. ಸೊ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಗೆ ಇನ್ವರ್ಸ್ ಅಂದರೆ ಏನು ಅಂತ ಗೊತ್ತಿದೆ ನಮಗೆ. ಓಕೆ, ಸೊ ಈಗ ನೋಡಿ, ಇಲ್ಲಿ ಫಸ್ಟ್ ಎಡಗಡೆದ್ರಲ್ಲಿಂದ ಎಕ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಅಡಿಷನ್ 4 ಆಗಿದೆ, ಅದನ್ನು ನಲ್ಲಿಫೈ ಮಾಡಬೇಕು. ಅದನ್ನೇನು ಮಾಡಬೇಕು, ಅದನ್ನು ನಲ್ಲಿಫೈ ಮಾಡಬೇಕು. ಈಕ್ವಲ್ಸ್ ಬಲಗಡೆನೂ ಅದೇ ಕೆಲಸ ಮಾಡಬೇಕು. ಯಾಕೆ, ಬೆಲೆ ಚೇಂಜ್ ಆಗಬಾರ್ದು. ಈಕ್ವಲ್ಸ್ ಆ್ಯಡೆಡ್ ಆರ್ ಈಕ್ವಲ್ಸ್ ರಿಮೂವ್ಡ್ ಫ್ರಮ್ ಬೋತ್ ಸೈಡ್ಸ್ ವಿಲ್ ನಾಟ್ ಚೇಂಜ್ ದಿ ವ್ಯಾಲ್ಯೂ ಆಫ್ ದಿ ಸ್ಟೇಟ್ಮೆಂಟ್ ಅಂತ, ಅದು ರೂಲು. ಸೊ ಇವಾಗ ಅದೇನಾಗುತ್ತೆ ನೋಡಿ, ಇವಾಗ 3x = 2x - 7 ಅಂತ ಬಂತು. ಬಟ್ ಏನು ಬರ್ಕೋಬೇಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಆಮೇಲೆ ಟ್ರಾನ್ಸ್ಪೋಸ್ ಅಂದರೆ ಏನು ಅದಕ್ಕೆ ಅವತ್ತು ಹೇಳಿದ್ದೆ ನಾನು. ಈಗೇನು ಮಾಡಬೇಕು ನಾವು, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಸಬ್ಟ್ರಾಕ್ಷನ್ ನಡೀತಾ ಇದೆ ಎಕ್ಸ್ಗೆ, ಹೌದಾ? ಸೊ ಅದನ್ನೇನು ಮಾಡ್ಬೇಕು ನಾನು, ಐ ಶುಡ್ ನಲ್ಲಿಫೈ ಸಬ್ಟ್ರಾಕ್ಷನ್. ನಲ್ಲಿಫೈ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಇನ್ವರ್ಸ್ ಮಾಡಬೇಕು. ಇನ್ವರ್ಸ್ ಮಾಡೋದು ಅಂದ್ರೆ ಏನು, ಆ್ಯಡ್ 7. -7ಗೆ ಇನ್ವರ್ಷನ್ ಮಾಡಬೇಕು ಅಂದರೆ ಅದರ ಎಫೆಕ್ಟ್ ಹೋಗ್ಬೇಕಾದ್ರೆ ಆ್ಯಡ್ 7. ಅಲ್ಲಿ ಮಾಡಿದ್ಮೇಲೆ ಇಲ್ಲೂ ಮಾಡಬೇಕು ನಾನು. ಐ ಹ್ಯಾವ್ ಟು ಆ್ಯಡ್ 7 ಆನ್ ದಿಸ್ ಸೈಡ್ ಆಲ್ಸೋ. ಸೊ ಏನು ಬಂತು ಇವಾಗ, 3x + 7 = 2x ಆಯಿತು. 3x + 7 = 2x ಆಯಿತು. ಆ ಕಡೆನೂ ಎಕ್ಸ್ ಇದೆ, ಈ ಕಡೆನೂ ಎಕ್ಸ್ ಇದೆ. ಆ ಕಡೆನೂ ಎಕ್ಸ್ ಇದೆ, ಈ ಕಡೆನೂ ಎಕ್ಸ್ ಇದೆ. ಸೊ ಅವರನ್ನು ಈ ಕಡೆ ತರಬೇಕು ಅಂತಂದರೆ ನೋಡಿ, ಇಲ್ಲಿ ಮತ್ತೆ ಈ +7ಗೆ ಆ ಕಡೆಗೆ -7 ಮಾಡಬೇಕು. ಆ ಕಡೆಗೂ -7 ಮಾಡೋದ್ರ ಬದಲು ಈಗೇನು ಮಾಡ್ತೀನಿ ಅಂತಂತಂದರೆ, ಇಲ್ಲಿ 2x ಅನ್ನೋದು ಹೊಟ್ಟೋಗ್ಬೇಕು. ಆದ್ದರಿಂದ ಏನು ಮಾಡಬೇಕು ನಾನು, -2x ಮಾಡಬೇಕು. ಅದರಿಂದ ಇಲ್ಲಿ ಏನು ಮಾಡಬೇಕು, -2x ಮಾಡಬೇಕು. ಸೊ ಮಾಡಿದ್ರೆ ನನಗೆ ಇನ್ನೂ ಈ 7 ಮಾಡಿದ್ವಲ್ಲ ನಾವು, ಆ 7 ಏನಾಗಿದ್ದಾನೆ, ಅಲ್ಲಿದ್ದಾನೆ ಅವನು. ಎಡಗಡೆ ಮಾತ್ರ ಮೈನಸ್ ಮಾಡಿದ್ವಿ, ಬಲಗಡೆಗೂ ನಾವು ಮೈನಸ್ ಮಾಡಬೇಕು. ಆವಾಗ ಇವರು ಹೋಗಿ ನಮಗೆ 3x - 2x ಅಂದರೆ ಎಕ್ಸ್ ಉಳಿತು, ಇಲ್ಲಿ ಏನು ಉಳಿತು, -7.
ಸೊ ಈ ಥರ ಎಕ್ಸ್ಟ್ರಾಕ್ಟಿಂಗ್ ಎಕ್ಸ್ ಸೊ ದಟ್ ಫೈನಲಿ ವಿ ಹ್ಯಾವ್ ಎ ಡೆಫಿನೆಟ್ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಸೊಲ್ಯೂಷನ್ ಆಫ್ ಇಕ್ವೇಷನ್. ಇಲ್ಲಿ ಏನಪ್ಪ ಅಂತಂತಂದರೆ ಅಡಿಷನ್ ಸಬ್ಟ್ರಾಕ್ಷನ್ ನಲ್ಲಿಫೈ ಮಾಡಬೇಕಾದ್ರೆ ನಾವು ಇದು ನೋಡಿ ಸಿಂಪಲ್ಲಾಗಿ ಹೆಂಗೆ ಮಾಡ್ತೀವಿ ಅಂತಂತಂದರೆ, ಟು ಎಕ್ಸ್ ಮೈನಸ್ 3 ಅಂತಿತ್ತು ಅಲ್ವಾ, ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಇದಕ್ಕೆ ಏನು ಮಾಡ್ತೀವಿ ಅಂತಂತಂದರೆ ಈ -2x ಅಂತನ್ನೋದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತೀವಿ. ಏನು ಮಾಡ್ತೀವಿ? ಟ್ರಾನ್ಸ್ಪೋಸ್. ರೈಟಿಂದ ಲೆಫ್ಟಿಗೆ ಟ್ರಾನ್ಸ್ಪೋಸ್ ಮಾಡಿದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅಕ್ಷರ ಎಲ್ಲ ಮತ್ತೆ ಹಾಗೇನೆ ಟ್ರಾನ್ಸ್ಪೋಸ್ ಮಾಡಿದರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಇಲ್ಲಿ -4 ಆಗುತ್ತೆ. ಸೊ ಅಲ್ಲಿಗೆ ಏನು ಬಂತು? 3x - 2x ಈಸ್ ಈಕ್ವಲ್ ಟು -3 -4 ಅಂತಾಗಿ x ಈಸ್ ಈಕ್ವಲ್ ಟು ಇದು ಇಷ್ಟೇ ಮಾತ್ರ ತಿಳ್ಕೊಂಬಿಟ್ಟಿರ್ತೀರ. ಯಾಕೆ ಆಯಿತು ಅಂತ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಕತೆ ಹೇಳಿದ್ದು, ಗೊತ್ತಾಯ್ತಾ? ಟ್ರಾನ್ಸ್ಪೋಸಿಂಗ್ ಈಸ್ ಈಕ್ವಿವಲೆಂಟ್ ಟು ಇನ್ವರ್ಸಿಂಗ್. ಟ್ರಾನ್ಸ್ಪೋಸಿಂಗ್ ಈಸ್ ವಾಟ್? ಈಕ್ವಿವಲೆಂಟ್ ಟು ಇನ್ವರ್ಸಿಂಗ್. ಎರಡೂ ಕಡೆ ಕಳೆಯೋದ್ರ ಬದಲು ಆ ಕಡೆ ಅವನು ಈ ಕಡೆ ಕಳ್ಕೊಂಬರೋದು, ಈ ಕಡೆ ಅವನ್ನ ಆ ಕಡೆ ಕರ್ಕೊಂಬರೋದು. ಇಫ್ ಇಟ್ ಈಸ್ ಆ್ಯಡಿಂಗ್ ಇನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ಇಟ್ ವಿಲ್ ಹ್ಯಾವ್ ಟು ಬಿ ಸಬ್ಟ್ರಾಕ್ಟೆಡ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಇಫ್ ಇಟ್ ಈಸ್ ಸಬ್ಟ್ರಾಕ್ಟೆಡ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್, ಇಫ್ ಇಟ್ ಕಮ್ಸ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್, ಇಟ್ ವಿಲ್ ಬಿಕಮ್ ಅಡಿಷನ್. ಸೊ ಇದು ಟ್ರಾನ್ಸ್ಪೋಸಿಂಗ್ ಅಂಥೇಳಿ. ಹಾಗೇನೇನೆ ಮಲ್ಟಿಪ್ಲಿಕೇಶನ್ ಡಿವಿಷನಲ್ಲೂ ಅಷ್ಟೇ 3x = 6 ಅಂತಿರುತ್ತೆ ಅಂತ ಇಟ್ಕೊಳ್ಳಿ. 3x = 6 ಅಂತಿರುತ್ತೆ. ಸೊ ಏನಾಗಿದೆ? ಎಕ್ಸ್ ಈಸ್ ಹೆಲ್ಡ್ ಇನ್ ಅನ್ ಆಪರೇಷನ್ ಆಫ್ ಮಲ್ಟಿಪ್ಲಿಕೇಶನ್. ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾನು? ಮಲ್ಟಿಪ್ಲಿಕೇಶನ್ ಇನ್ವರ್ಷನ್ ಏನು? ಡಿವಿಷನ್. ಸೊ ಎರಡೂ ಕಡೆಗೆ ಡಿವೈಡ್ ಮಾಡಬೇಕು. ಸೊ ಹೋಯಿತು. ಅಲ್ಲಿಗೆ ಎಷ್ಟು ಬಂತು? ಇಲ್ಲಿ ಸೇಮ್ ಥಿಂಗ್. ಇಲ್ಲಿ ಹೆಂಗೆ ನಾವು ಟ್ರಾನ್ಸ್ಪೋಸ್ ಮಾಡಿದ್ವೋ ಅದೇ ಕೆಲಸನ ಈ ಥರ ಎರಡೂ ಕಡೆ ಬರ್ಕೊಳ್ಳೋದ್ರ ಬದಲು ವಿ ಕ್ಯಾನ್ ಡೂ ದಿ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದಕ್ಕೇನಂತೀವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಎಡಗಡೆ ನ್ಯೂಮಿನೇಟರಲ್ಲಿರೋದು ಬಲಗಡೆ ಹೋದರೆ ಡಿನಾಮಿನೇಟರ್ ಆಗುತ್ತೆ, ಎಡಗಡೆ ಡಿನಾಮಿನೇಟರ್ ಇರೋದು ಬಲಗಡೆ ಹೋದರೆ ನ್ಯೂಮಿನೇಟರ್ ಆಗುತ್ತೆ, ಗೊತ್ತಾಯ್ತಾ? ಸೊ ವಿ ಇನ್ವರ್ಸ್ ಅಡಿಷನ್ ಸಬ್ಟ್ರಾಕ್ಷನ್ ಬೈ ಟ್ರಾನ್ಸ್ಪೋಸಿಂಗ್. ವಿ ಇನ್ವರ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಷ್ಟು ತಿಳ್ಕೊಂಡು ಈಗ ಸಾಲ್ವ್ ಮಾಡೋದು ಏನ? ಈಕ್ವೇಷನ್ಸ್ನ. ಸೊ ಸ್ಯಾಂಪಲ್ ತೋರಿಸ್ತೀನಿ ನಾನು. (179) ಸಾಲ್ವ್. 179 - 18 into x - 10 equals 158 minus ಏನು ಏನಿದೆಯೋ ಅದು -3 into x - 17. ಅಬ್ಸರ್ವ್ ಮಾಡಿ. ಈಗ ಎಕ್ಸ್ ಎಕ್ಸ್ಪ್ರೆಷನ್ ಇಲ್ಲಿದೆ, ಕಾನ್ಸ್ಟೆಂಟ್ ಇದೆ, ಹೌದಾ? ಸೊ ಈ ಕಾನ್ಸ್ಟೆಂಟ್ನ ಫಸ್ಟು ಈ ಕಡೆ ತೊಗೊಂಬರೋದು. ಸಾಮಾನ್ಯ ಪ್ಲಸ್ಸಿಂದ ಮೈನಸ್ ಆಗೋ ಥರ ನೋಡ್ಕೊಳ್ಳೋದು, ಅಥವಾ ಮೈನಸ್ಸಿಂದ ಪ್ಲಸ್ ಆಗೋ ಥರ. ಸೊ ಅವಾಗ ಏನಾಯಿತು? 179 - 158 ಆಯಿತು. ಇವರನ್ನು ಈ ಕಡೆ ತೊಗೊಂಡು ಹೋಗಿ ಬರ್ಕೊಳ್ಳೋದು. ಪ್ಲಸ್ ಇದ್ದಿದ್ದೇನಾಗುತ್ತೆ? ಸಾರಿ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ ಮೈನಸ್ ವಿಲ್ ಬಿಕಮ್ ಪ್ಲಸ್. ಸೊ ಅಲ್ಲೊಬ್ಬರು -3 into x - 17 ಅಂತ ಇದ್ದಾರೆ. ಇವರೇನಾಗ್ತಾರೆ? +18 into x - 10. ಯಾಕೆ ತೋರಿಸ್ದೆ ಅಂತೆಲ್ಲ ಕೇಳಿಸ್ಕೊಳ್ಳಿ. ಟ್ರಾನ್ಸ್ಪೋಸ್ ಅಂತಂದರೆ ಬರೀ ಒಂದು ಅಂಕಿ ಅಥವಾ ಒಂದು ಅಕ್ಷರ ಅಲ್ಲ, ಒನ್ ಆಬ್ಜೆಕ್ಟ್. ವಾಟ್ ಆರ್ ಯು ಟ್ರಾನ್ಸ್ಪೋಸಿಂಗ್? ಒನ್ ಆಬ್ಜೆಕ್ಟ್. ಇಡೀ ಆಬ್ಜೆಕ್ಟ್ಗೆ ಮೈನಸ್ ಸೈನು. ವಾಟ್ ಈಸ್ ದಿ ಆಬ್ಜೆಕ್ಟ್? 18 into x - 10 ಅನ್ನೋದು ಫುಲ್ ಆಬ್ಜೆಕ್ಟ್. ಅದಷ್ಟಕ್ಕೂ ಮೈನಸ್ ಇದೆ, ಅದಷ್ಟನ್ನು ಆ ಕಡೆಗೆ ತೊಗೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಯು ಶುಡ್ ಟ್ರಾನ್ಸ್ಪೋಸ್ ಆಬ್ಜೆಕ್ಟ್. ಹಾಗೆಯೇ ಇನ್ವರ್ಸ್ ಮಾಡಿದಾಗಲೂ ಅಷ್ಟೇ, ಇದು ಮಲ್ಟಿಪ್ಲಿಕೇಶನ್ ಡಿವಿಷನಲ್ಲೂ ಅಷ್ಟೇ. ಯು ಶುಡ್ ಕ್ರಾಸ್ ಮಲ್ಟಿಪ್ಲೈ ಬೈ ದಿ ಆಬ್ಜೆಕ್ಟ್. ಅದು ಇಂಪಾರ್ಟೆಂಟ್. ಎಷ್ಟಿದೆ? 158, 159, 21. ಈಗ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. -3x + 51 + 18x - 180. ಸೊ ದೇರ್ ಫೋರ್ ಎಷ್ಟು ಬಂತು? 21 = 18ರಲ್ಲಿ 3 ಹೋದರೆ 180ರಲ್ಲಿ 51 ಹೋದರೆ 60, 129. ಸೊ 5x ಮೈನಸ್ ಏನಾಯಿತು?
189 129 ಅದು ಸರಿನಾ? ಅದು 180ನಲ್ಲಿ 51 ಹೋದರೆ ಸರಿ 129. ಈಗ ನೋಡಿ, ನಮ್ಗೆ ಯಾವಾಗಲೂ ಅನ್ನೋನು ಬಲಗಡೆ ಇದ್ರೇನೇ ಸಾಲ್ವ್ ಮಾಡೋಕ್ಕಾಗತ್ತೆ ಅನ್ಕೋಬಾರ್ದು. ಎಲ್ಲರೂ ಇರ್ಬೋದು, ರೈಟಲ್ಲಾರು ಇರ್ಬೋದು, ಲೆಫ್ಟಲ್ಲಾರು ಇರ್ಬೋದು. ಸೊ ಈಗೇನು ಮಾಡ್ತೀವಿ ನಾವು, 129ನೇ ಈ ಕಡೆ ಕರ್ಕೊಂಬಂದರೆ ಎಷ್ಟಾಯಿತು? 129 1 130 20 150 ಈಸ್ ಈಕ್ವಲ್ ಟು 15x. ಈಗೇನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಹಾಕ್ಕೋಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ ಅಂದರೆ ಇಲ್ಲಿ ಹೊಡೆದು ಹಾಕಬೇಕು, ಇಲ್ಲಿ ಬರ್ಕೋಬೇಕು. ಸೊ ಎಷ್ಟಾಯ್ತಿದು? 10 = x ಅಂದರೂ ಒಂದೇ, ಆರ್ x = 10 ಅಂದರೂ ಒಂದೇ. ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ಸಾಲ್ವ್ ದಿಸ್? ಮಾಡ್ತೀರಾ ಲೆಕ್ಕ? ಪುಸ್ತಕ ಪೇಜು 60. ಅಲ್ಲ, ಅದಕ್ಕೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಲೆಕ್ಕ ತೋರಿಸ್ಬಿಡ್ತೀನಿ. ಬಿಕಾಸ್ ಆ ಎಕ್ಸರ್ಸೈಸಲ್ಲಿ ಅದೇ ಟೈಪ್ ಇರುತ್ತೆ. ಈಗ ನೋಡಿ, ಇಲ್ಲಿ ಸಿಂಪಲ್ ಈಕ್ವೇಷನ್ ಅಂತಂತಂದರೆ ಫಸ್ಟು ಸಿಂಗಲ್ ಅನ್ನೋನು. ಸಿಂಪಲ್ ಈಕ್ವೇಷನ್ ಅಂದರೆ ಏನು ಹೇಳಬೇಕು? ಸಿಂಗಲ್ ಅನ್ನೋನು. ಆ್ಯಂಡ್ ಆಲ್ಸೋ ಅನ್ನೋನ್ದು ಪವರು 1. ಸೊ ಸಿಂಪಲ್ ಈಕ್ವೇಷನ್ ಈಸ್ ಎನ್ ಈಕ್ವೇಷನ್ ಆಫ್ ಸಿಂಗಲ್ ವೇರಿಯಬಲ್ ಆಫ್ ಯೂನಿಟ್ ಪವರ್ ಅಂತ. ಸಿಂಪಲ್ ಈಕ್ವೇಷನ್ ಈಸ್ ವಾಟ್? ಏನು? ಈಕ್ವೇಷನ್ ಆಫ್ ಒನ್ ಅನ್ನೋನ್ ಆಫ್ ಯೂನಿಟ್ ಪವರ್. ಯೂನಿಟ್ ಪವರ್ ಅಂದರೆ ಎಷ್ಟು? ಪವರು ತಲೆಗೆ 1, a⁻1 ಅಥವಾ ಬಿ ಅಂದರೆ ಎ ಅನ್ನೋನ್ ಇದ್ದರೆ a⁻1, ಬಿ ಅನ್ನೋನ್ ಇದ್ದರೆ b⁻1, ಎಕ್ಸ್ ಅನ್ನೋನ್ ಇದ್ದರೆ. ಸಾಮಾನ್ಯ ಮ್ಯಾಥಮೆಟಿಕ್ಸ್ನಲ್ಲಿ ಏನಪ್ಪ ಅಂತಂದರೆ ಮುಂದೆ ಹೋಗ್ತಾ ಅನ್ನೋನ್ಗಳನ್ನೆಲ್ಲ ಎಕ್ಸು, ಈ ಕಾನ್ಸ್ಟೆಂಟ್ ಥರ ಇರುತ್ತಲ್ಲ ಅವನ್ನೆಲ್ಲ ABC ಥರ ಉಪಯೋಗಿಸ್ತಾರೆ. ಅಂದರೆ ಲಾಸ್ಟ್ ಟರ್ಮ್ ಆಫ್ ದಿ ಆಲ್ಫಬೆಟ್ಸ್ನ ಅನ್ನೋನಿಗೆ ಉಪಯೋಗಿಸ್ತಾರೆ, ಫಸ್ಟ್ ಟರ್ಮ್ ಆಫ್ ದಿ ಆಲ್ಫಬೆಟ್ಸ್ನ ಲಿಟರಲ್ ಕೋಎಫಿಷಿಯೆಂಟ್ಸ್ ಅಂತ. ಏನಂತ ಕರೀತಾರೆ ಅದಕ್ಕೆ? 3 4 5 ಅನ್ನೋ ಕೋಎಫಿಷಿಯೆಂಟ್ಸ್ ಕೊಡೋದ್ರ ಬದಲು 3x ಬದಲು AX ಅಂತ ಬರೆಯೋದು, 3x ಅಂತ ಬರೆಯೋದ್ರ ಬದಲು x ಅಂತ. ಸೊ ಮುಂದೆ ಈಕ್ವೇಷನ್ಸ್ನಲ್ಲಿ ಲಿಟ್ರಲ್ ಕೋಎಫಿಷಿಯೆಂಟ್ಸು ನೆಕ್ಸ್ಟ್ ಇಯರ್ ಹೇಳ್ಕೊಡ್ತೀನಿ ಸಾಲ್ವ್ ಮಾಡೋದು ಹೇಗೆ ಅಂತ. ಓಕೆ, ಸೊ ಲಿಟ್ರಲ್ ಕೋಎಫಿಷಿಯೆಂಟ್ಸ್ ಅನ್ನೋದು ತಿಳ್ಕೊಂಡಿರಿ ಇನ್ಮೇಲೆ. ಈಗ ಈಕ್ವೇಷನ್ಸ್ ಕೆಲವು ಸತಿ ಸೆಕೆಂಡ್ ಪವರ್ ಇದು ಬಂದ್ಬಿಟ್ಟಿರುತ್ತೆ ಅನ್ನೋನು. ಆದರೆ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಅದು ಕ್ಯಾನ್ಸಲ್ ಆಗೋ ಹಂಗೆ ಮಾಡಿ ಫೈನಲಿ ಸಿಂಪಲ್ ಈಕ್ವೇಷನ್ ಫಾರ್ಮಿಗೆ ಬರೋಂಗಿರುತ್ತೆ. ಅದಕ್ಕೆ ನಾವೇನಂತೀವಿ? ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಷನ್ ಅಂತ. ಈಕ್ವೇಷನ್ಸ್ ರೆಡ್ಯೂಸಿಬಲ್ ಟು ಸಿಂಪಲ್ ಈಕ್ವೇಷನ್. ಸೊ ಅದರದ್ದೊಂದು ಲೆಕ್ಕ ತೋರಿಸ್ತೀನಿ ನೋಡಿ ಇಲ್ಲಿ. ಸ್ಯಾಂಪಲ್ x + 15 ಏನು ಮಾಡಬೇಕು ಅಂತಲೇ ಬರೀದೆ ಹೋದರೆ ಸಾಲ್ವ್ x + 15 ಇಂಟು x - 3 ಮೈನಸ್ ಆಫ್ x² + x ಮೈನಸ್ 20 x + 15 into x - 3 minus of x² minus x² minus 6x plus 19 plus 9. x² minus 6x plus 9 equals 30 minus 15 into x minus 1. ಸರಿನಾ? ಏನು ಕೆಲಸ ಇಲ್ಲ, ಜಾಸ್ತಿ ಕೆಲಸ ಇಲ್ಲ. ಸುಮ್ಮನೆ ಈಗ ಫಸ್ಟ್ ಗುಣಿಸೋದು ನೋಡಿ ಇಲ್ಲಿ, x ಇಂಟು ಎಕ್ಸ್. ಸುಮ್ಮನೆ ನೋಡ್ಕೊಳ್ಳಿ ಇಲ್ಲಿ ಈ ಥರ ಫಾಸ್ಟಾಗಿ ಹೆಂಗೆ ಗುಣಿಸೋದು ಅಂತ. x ಇಂಟು ಎಕ್ಸ್, ಆಮೇಲೆ ನೋಡಿ 15x ಬರುತ್ತೆ ಮೈನಸ್ 3x ಬರುತ್ತೆ. ಇಲ್ಲಿ ಹಾಕ್ಕೊಳ್ಳೋದು 15x ಬರುತ್ತೆ ಮೈನಸ್ 3x ಬರುತ್ತೆ. ಎಷ್ಟಾಗುತ್ತೆ ಇದು? ಆ ಥರ ಮಾಡ್ಕೊಂಡು ಇಲ್ಲೇ ಬರ್ಕೊಳ್ಬೇಕು. ಪ್ಲಸ್ಸಾ 12 ಮೈನಸ್ಸಾ?
ಯಾವಾಗಲೂ ತಿಳ್ಕೊಳ್ಳಿ, ಕಾನ್ಸ್ಟೆಂಟ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಥವಾ ಎಕ್ಸ್ ಮೈನಸ್ ಬಿ ಇದ್ದರೆ ಫಸ್ಟ್ ಟರ್ಮ್ ಎಕ್ಸ್ ಸ್ಕ್ವೇರ್ಡ್ ಇರುತ್ತೆ, ಸೆಕೆಂಡ್ ಟರ್ಮು ಕಾನ್ಸ್ಟೆಂಟ್ದು ಡಿಫರೆನ್ಸ್ ಅಥವಾ ಎರಡು ಪ್ಲಸ್ ಇದ್ದಿದ್ರೆ 15 3 18 ಇರ್ತಿತ್ತು, ಒಂದು ಪ್ಲಸ್ಸು ಮೈನಸ್ ಇದ್ದರೆ ಕಳ್ಕೊಳ್ಳೋದು. ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ 12x ಆಗುತ್ತೆ. ಆಮೇಲೆ ಇವೆರಡನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ? -45. ಈಗ ಏನು ಮಾಡಬೇಕು? ಇದನ್ನು ಮೈನಸಿಂದ ಇವೆಲ್ಲ ಟರ್ಮ್ ಗುಣಿಸಿದ್ರೆ ಏನು ಬರುತ್ತೆ? ಮೈನಸ್ ಇಂಟು ಮೈನಸ್ ಎಷ್ಟು? 6x. ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು 9 9. ಇಲ್ಲಿ 30. -15 ಇಂಟು ಎಕ್ಸ್ ಎಷ್ಟು? ಮೈನಸ್ ಇಂಟು ಮೈನಸ್ 15. ನೋಡಿದ್ರಾ? ಈ ಥರ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಮಲ್ಟಿಪ್ಲೈ ಮಾಡಿಕೊಂಡು. ಈಗ ನೋಡಿ ಯಾರ್ಯಾರು ಹೋಗ್ತಾರೆ ಇಲ್ಲಿ? +x² ಹೊರಟೋದು, ಹೌದಾ? ಸೊ ಯಾವಾಗಲೂ ಹಾಗೆ ಇರುತ್ತೆ ಲೆಕ್ಕ. x² ಅನ್ನೋ ಟರ್ಮು ಕ್ಯಾನ್ಸಲ್ ಆಗ್ತಾ ಇರುತ್ತೆ. x² ಅನ್ನೋ ಟರ್ಮ್ ಏನಾಗುತ್ತೆ ಹೇಳಿ? ಕ್ಯಾನ್ಸಲ್ ಆಗುತ್ತೆ. ಈಗ ಈ -15x ಅನ್ನೋದಿದನಲ್ಲ, ಅವನು ಈ ಕಡೆ ಕರ್ಕೊಂಬರೋದು. ಯಾಕೆ ಹೇಳಿ? ಎಕ್ಸ್ ಎಲ್ಲ ಒಂದು ಕಡೆಗೆ ಹಾಕ್ಕೊಳ್ಳೋದು, ಎಕ್ಸ್ ಎಲ್ಲ ಒಂದು ಕಡೆಗೆ. ಸೊ ಯಾರ್ಯಾರಿದ್ದಾರೆ ನೋಡಿ? 12x + 6x -15x ಈ ಕಡೆ ಬಂದರೆ ಎಷ್ಟಾಗುತ್ತೆ? ಹಾಂ, ಈಗ ಯಾರ್ಯಾರು ಸಂಖ್ಯೆಗಳಿದಾರಲ್ಲ ಅವ್ರನ್ನೆಲ್ಲ ಈ ಕಡೆ ಕಳಿಸೋದು. ಕಳಿಸಿದ್ರೆ ಬಲಗಡೆ ಫಸ್ಟ್ ಯಾರಿದ್ದಾರೆ ಅವ್ರನ್ನ ಬರ್ಕೊಳ್ಳಿ. 30 + 15 ಇದ್ದಾರೆ. ಈ ಕಡೆ -45 ಆ ಕಡೆ ಬಂದರೆ +45, -9 ಆ ಕಡೆ ಬಂದರೆ ಕೆಲಸ ಸುಲಭ ಆಗೋಯ್ತು. ಈಗ 12 18 23 10 33x. ಇಲ್ಲಿ 60 90 99. ಹೌದಾ? ಕೂಡಿದ್ದಷ್ಟೇ. ಸ್ಪೀಡಾಗಿ ಕೂಡಕ್ಕೆ ಬರಬೇಕು ಈ ಥರ ಲೆಕ್ಕ ಮಾಡ್ಬೇಕಾದ್ರೆ. ಕೂಡಕ್ಕೆ ಟೈಮ್ ತೊಗೊಂಡ್ರೆ ಲೆಕ್ಕ ಮುಗಿಯಲ್ಲ. ಓಕೆ, ಸರಿನಾ ಕೂಡಿರೋದು? ಸೊ x = ಅಂತಂದು ಏನು ಮಾಡ್ಬೇಕೀಗ? ಇವ್ರನ್ನ ಡಿನಾಮಿನೇಟ್ರಿಗೆ ತಂದು ಬರ್ಕೊಂಡು ಇಲ್ಲಿ ಹೊಡೆದಾಕ್ಕೋಬೇಕು. ಎಷ್ಟು? 11 3 33, 11 9 3 3 ದೇರ್ಫೋರ್ ಎಷ್ಟು ಬಂತು? ನೋಡಿದ್ರಾ? ಯಾವಾಗಲೂ ಸಿಂಪಲ್ ಇಕ್ವೇಷನ್ ಉತ್ತರ ಬಂದ ಮೇಲೆ ಒರಿಜಿನಲ್ ಕೊಟ್ಟಿರ್ತಾರಲ್ಲ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಡಗಡೆ ಬಲಗಡೆ ಒಂದೇ ಉತ್ತರ ಬರುತ್ತಾ ಅಂತ ಚೆಕ್ ಮಾಡಬೇಕು. ಗೊತ್ತಾಯ್ತಾ? ದಟ್ ಈಸ್ ದಿ ವೆರಿಫಿಕೇಷನ್ ಪ್ರೊಸೀಜರ್. ಸೊ ಈಗ ಈ ಥರದ ಲೆಕ್ಕನೂ ಮಾಡ್ತೀರಾ? ಸೊ ಆಲ್ಜಿಬ್ರಾಯಿಕ್ ಸಿಂಪ್ಲಿಫಿಕೇಷನ್, ಅಡಿಷನ್, ಸಬ್ಟ್ರಾಕ್ಷನ್ ಅವೆಲ್ಲ ಯಾಕೆ ಬೇಕು ಅನ್ನೋದು ಈಗ ಗೊತ್ತಾಗ್ತಾ ಇದೆ ನಿಮಗೆ. ಯು ಶುಡ್ ಬಿಕಮ್ ಎಕ್ಸ್ಪರ್ಟ್ಸ್ ಟು ಸಾಲ್ವ್ ಬಿಗ್ ಈಕ್ವೇಷನ್ ಪ್ರಾಬ್ಲಮ್ಸ್. ಓಕೆ, ಈಗ ನೀವು ಕ್ವಿಕ್ಕಾಗಿ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದೇ ನೆಕ್ಸ್ಟ್ ಲೆವೆಲ್ದು ಇಕ್ವೇಷನ್ ತೋರಿಸ್ಬಿಡ್ತೀನಿ. 2 ಲೆಕ್ಕ ಕೊಡ್ತೀನಿ, ಕ್ವಿಕ್ಕಾಗಿ ಮಾಡ್ತೀರಾ? ಪೇಜ್ ನಂಬರ್ 60. ಪೇಜ್ ನಂಬರು 60. ಸಿ ಮೈನಸ್ ಹಾಕಿ ಬ್ರ್ಯಾಕೆಟ್ ಹಾಕಿ ಒಂದು ಎಕ್ಸ್ಪ್ರೆಷನ್ ಬರೆದಿದ್ರೆ ಮೈನಸಿಂದ ಎಲ್ಲ ಗುಣಿಸ್ಕೋಬೇಕು. ಓಕೆ, ಸೊ ಫಸ್ಟ್ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಆ ಕಡೆ ಎಕ್ಸ್ ಎಲ್ಲ ಒಂದು ಕಡೆಗೆ, ಕಾನ್ಸ್ಟೆಂಟ್ ಎಲ್ಲ ಇನ್ನೊಂದು ಕಡೆಗೆ ಮಾಡ್ಕೋಬೇಕು. ಓಕೆ, ಸೊ ಪೇಜ್ ನಂಬರ್ 60ರಲ್ಲಿ ಪ್ರಾಬ್ಲಮ್ ನಂಬರ್ 18, 5x - ½ 3x - 7 ಅಂತಿದೆ ನೋಡಿ. ಅದು -½ ಅಂದರೆ ಇಲ್ಲಿ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡೋಕ್ಕೆ ಬಾಡ್ಮಾಸ್ ರೂಲ್ ಉಪಯೋಗಿಸ್ಕೊಂಡು ಸಿಂಪ್ಲಿಫೈ ಮಾಡಬೇಕು ಅಂತ ಅಷ್ಟೇ. ಅದೇ ಪ್ರಾಕ್ಟೀಸು. ಪ್ರಾಬ್ಲಮ್ ನಂಬರ್ 18 ಆಯಿತಾ? ಅದಾದಮೇಲೆ a - b ಹೋಲ್ ಸ್ಕ್ವೇರ್ಡ್ ಏನು ಹೇಳಿ? a + b ಹೋಲ್ ಸ್ಕ್ವೇರ್ಡ್ ಏನು? ಅದು ಹೇಳ್ಕೊಟ್ಟಿದ್ದಾರೆ ತಾನೇ? ಅಂದರೆ ಆಲ್ಜಿಬ್ರೈಕ್ ಐಡೆಂಟಿಟಿ ಸ್ವಲ್ಪ ಶುರುವಾಗಿದೆಯಾ? a + b ಹೋಲ್ ಸ್ಕ್ವೇರ್ಡ್, a - b ಹೋಲ್ ಸ್ಕ್ವೇರ್ಡ್ ಅಲ್ಲ. a - b ಹೋಲ್ ಸ್ಕ್ವೇರ್ಡ್ ಏನು? ಸೊ ಹಂಗಾರೆ x - 2 ಹೋಲ್ ಸ್ಕ್ವೇರ್ಡ್ ಮಾಡೋಕ್ಕೆ ಬರುತ್ತಲ್ವಾ? ಮಾಡ್ತೀರ ತಾನೆ? ಸೊ ಹಾಗಾದರೆ ಪ್ರಾಬ್ಲಮ್ ನಂಬರ್ 33
ಪ್ರಾಬ್ಲಮ್ ನಂಬರ್ 33, ಪ್ರಾಬ್ಲಮ್ ನಂಬರ್ 18 ಆ್ಯಂಡ್ ಪ್ರಾಬ್ಲಮ್ ನಂಬರ್ 33 ಎರಡು ಲೆಕ್ಕ ಮಾಡಿ ಈಗ. ಆ್ಯಕ್ಚುಲಿ ಫ್ಯಾಕ್ಟ್ರೈಸೇಷನ್ ಚಾಪ್ಟರ್, ಡಿವಿಷನ್ ಚಾಪ್ಟ್ರಲ್ಲಿ ಅದನ್ನು ಹೇಳ್ಕೊಡ್ಬೇಕು, ಐಡೆಂಟಿಟಿ ಹೆಂಗೆ ಬರುತ್ತೆ ಅಂತ. ಇರಲಿ. ಸಿ, ಆಲ್ ಐಡೆಂಟಿಟೀಸ್ ಹ್ಯಾವ್ ಟು ಬಿ ಪ್ರೂವ್ಡ್ ಬೈ ಡಿವಿಷನ್ ಪ್ರಾಸೆಸ್. ಟರ್ಮ್ಸ್ ಬರೆದು ಡಿವಿಷನ್ ಮಾಡಿ ದೇರ್ ಫೋರ್ ಅಂಥೇಳಿ ಅದನ್ನು ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು. ದಟ್ಸ್ ದಿ ಪ್ರೊಸೀಜರ್. ಗುಣಿಸಿ ಹೇಳ್ಕೊಡ್ಬಾರ್ದು, ಡಿವಿಷನ್ ಮಾಡಿ ಹೇಳ್ಕೊಡ್ಬೇಕು ಐಡೆಂಟಿಟಿ. A + B × A - B ಗುಣಿಸಿ ನೋಡಿ ಅಂತ ಹೇಳ್ಕೊಡ್ಬಾರ್ದು. A² - B² A - B ಅಥವಾ A + B ಇಂದ ಡಿವೈಡ್ ಮಾಡಿಸಿ ತೋರಿಸ್ಬೇಕು. ದಟ್ ಈಸ್ ಹೌ ಇಟ್ ಶುಡ್ ಬಿ ಡನ್. ದೇ ಆರ್ ಫ್ಯಾಕ್ಟರ್ಸ್ ಅಂತ, ಅದು ಪ್ರೊಸೀಜರು. ಅದು ಗೊತ್ತಿದ್ದರೆ ಫ್ಯಾಕ್ಟ್ರೈಸ್ ಮಾಡೋದಕ್ಕೆ ಬರುತ್ತೆ. ಐಡೆಂಟಿಟಿನ ಫ್ಯಾಕ್ಟ್ರೈಸ್ ಮಾಡೋಕ್ಕೆ ಯೂಸ್ ಮಾಡಬೇಕಾದ್ರೆ. ಸೊ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಇರಬಾರ್ದು, ಅದು ಡಿವಿಷನ್ ಪ್ರೋಸೆಸ್ಸಲ್ಲಿ ಇರಬೇಕು. ಬಿಕಾಸ್ ಫ್ಯಾಕ್ಟ್ರೈಸ್ ಮಾಡೋಕ್ಕೆ ಡಿವಿಷನ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರಿಗೆ A + B × A - B = A² - B² ಜ್ಞಾಪಕ ಇಟ್ಕೊಂಡಿರ್ತಾರೆ. ಡಿವೈಡ್ ಮಾಡ್ಬೇಕಾದ್ರೆ A² - B² A + B ಬಂದರೆ ತಕ್ಷಣ ಬರ್ಕೊಳ್ಳಲ್ಲ A - B. ಗೆಟ್ ಇಟ್? ಅದರಿಂದ ಡಿವಿಷನಿಂದ ತಿಳಿಸ್ಕೊಂಡಿರ್ಬೇಕು. LCM HCF ಆಲ್ಜಿಬ್ರಾದ ಬಿಟ್ಟು ಮಿಕ್ಕಿದೆಲ್ಲ ಮಾಡಿದ್ವಲ್ಲ ಪೋರ್ಷನ್ಸ್, ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್, ಡಿವಿಷನ್ನು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಸರ್ ಪ್ರಾಕ್ಟೀಸ್ ಮಾಡಿದ್ದಾರೆ, ಕೆಲವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಡಿವಿಷನ್ರಲ್ಲಿ ಕೆಲವರಿಗೆ ಫ್ರ್ಯಾಕ್ಷನ್ಸ್ ಇರೋದು ಕಷ್ಟ ಆಗಿದೆ ಸರ್. ಅದಾದಮೇಲೆ ಫ್ರ್ಯಾಕ್ಷನಲ್ ಕೋಎಫಿಷಿಯೆಂಟ್ಸ್, ಅರ್ಥಮ್ಯಾಟಿಕ್ಕು ಆಲ್ಜಿಬ್ರಾ ಎರಡನ್ನೂ ಮಿಕ್ಸ್. ಈಗ ಅರ್ಥಮ್ಯಾಟಿಕಲ್ಲಿ ಕಲ್ತಿದ್ದಾರಲ್ವಾ, ಸಿಂಪಲ್ ಈಕ್ವೇಷನ್ಸ್ ಇನ್ ಫ್ರ್ಯಾಕ್ಷನ್ ಫಾರ್ಮ್ಯಾಟ್, ಸಿಂಪಲ್ ಈಕ್ವೇಷನ್ಸ್ ಇನ್ ಫ್ರ್ಯಾಕ್ಷನ್ಸ್ ಫಾರ್ಮ್. ಸೊ ಇದೂ ಅಷ್ಟೇ, ಈಕ್ವೇಷನ್ ರೆಡ್ಯೂಸಿಬಲ್ ಟು
ಸಿಂಪಲ್ ಈಕ್ವೇಷನ್ ಟೈಪಿಗೆ ಬರುತ್ತೆ. ಸರಿನಾ? ಸೊ ನಾನು ಒಂದು ಸ್ಟೇಜ್ ತನಕ ತಂದು ಬಿಡ್ತೀನಿ, ಆಮೇಲೆ ನೀವು ಅದನ್ನು ಸಿಂಪ್ಲಿಫೈ ಮಾಡಬೇಕು. ಗೊತ್ತಾಯ್ತಾ? ಸೊ ಫಸ್ಟ್ ಟೈಪ್ ಏನಪ್ಪ ಅಂತಂದರೆ, ಎಡಗಡೆ ಒಂದು ಫ್ರ್ಯಾಕ್ಷನ್ ಇದೆ, ಬಲಗಡೆ ಒಂದು ಫ್ರ್ಯಾಕ್ಷನ್ ಇದೆ. ಹಿಂಗಿದೆ ಫ್ರ್ಯಾಕ್ಷನ್ನು. ಸಾಲ್ವ್. ಏನಿದೆ ಇದರಲ್ಲಿ ಇವಾಗ? ಎಕ್ಸ್ಪ್ರೆಷನ್ಸಲ್ಲಿ ಫ್ರ್ಯಾಕ್ಷನ್ ಇದೆ. ಸರಿನಾ? ಸೊ ಯಾವಾಗಲೂ ಈ ಥರದಕ್ಕೆ ಬಂದ ಬರೀ ಅಂದರೆ ಒಂದು ಫ್ರ್ಯಾಕ್ಷನ್ ಎಡಗಡೆಗೆ, ಇನ್ನೊಂದು ಫ್ರ್ಯಾಕ್ಷನ್ ಬಲಗಡೆಗೆ. ದೇರ್ ಇಸ್ ಓನ್ಲಿ ಒನ್ ಸಿಂಗಲ್ ಫ್ರ್ಯಾಕ್ಷನ್ ಆನ್ ಬೋತ್ ಸೈಡ್. ಹೌದಾನೆ? ಅಂದರೆ A/B ಈಕ್ವಲ್ಸ್ C/D ಅಂತಿದ್ದಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಹೇಳಿ ಅದು? AD ಈಕ್ವಲ್ಸ್ BC. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ. ಓಕೆ? ಸೊ ಅದೇ ಕೆಲಸ ಮಾಡೋದು. ಇದನ್ನು ಇವನಿಗೆ ಗುಣಿಸೋದು. ಸರಿನಾ? ಸೊ ಏನಾಗುತ್ತೆ ಎಡಗಡೆ ನೋಡಿ, ಇಲ್ಲಿ 2x - 3 ಇಂಟು ಏನು x - 2 ಈಕ್ವಲ್ಸ್ ಆ ಕಡೆ ಎಷ್ಟಿದೆ? 2x + 4 ಇಂಟು ಈ ಕಡೆ ಗುಣಿಸ್ಕೊಳ್ಳೋದು. ಎಕ್ಸಿಂದ 2x ಗುಣಿಸಿದ್ರೆ ಎಷ್ಟು ಬರುತ್ತೆ? 2x². ಎಕ್ಸಿಂದ -3 ಗುಣಿಸಿದ್ರೆ -3x. -2 ಇಂದ 2x ಗುಣಿಸಿದ್ರೆ ಎಷ್ಟು ಬರುತ್ತೆ? -4x. -2 ಇಂದ -3 ಗುಣಿಸಿದ್ರೆ ಎಷ್ಟು ಬರುತ್ತೆ? ಅದೇ ಥರ ಈ ಕಡೆ ಮಾಡಿಕೊಂಡ್ರೆ x × 2x 2x², x × +4x +4x. ನೆಕ್ಸ್ಟು +2 × 2x 2 × 4 ಸರಿ 8. ಆಯಿತಾ? ಸೊ ಈಗ ನೋಡಿ ಇಲ್ಲಿ ಏನು ಬಂತು? 2x² - 7x + 6 ಬಂತು. ಈ ಕಡೆಗೆ ಏನು ಬಂತು? 2x² + 8x +8 ಬಂತು. ಸೊ ಈಗ ನೋಡಿ ಇಲ್ಲಿ ಎಕ್ಸ್ ಎಲ್ಲ ಒಂದು ಕಡೆಗೆ ತೊಗೊಂಬರೋದು, ಇವರಿಬ್ಬರನ್ನು ಸೇರಿಸಿ ಈ ಕಡೆಗೆ ತರ್ತೀವಿ. ಈ 6 ಅನ್ನೋದನ್ನು ಆ ಕಡೆಗೆ ತೊಗೊಂಡು ಹೋಗೋದು. ಸೊ ಏನಾಯಿತು? 2x² - 7x + 2x² ಈ ಕಡೆ ಬಂದರೆ ಏನಾಗುತ್ತೆ? +8x ಈ ಕಡೆ ಬಂದರೆ ಈಕ್ವಲ್ಸ್ 8 +6 ಆ ಕಡೆ ಹೋದರೆ ಓಕೆ 2x² - 2x². ಇದರಲ್ಲಿ ಏನು ತೋರಿಸುತ್ತೆ ಅಂತಂದರೆ, ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡು ಅಡಿಷನ್ ಸಬ್ಟ್ರಾಕ್ಷನ್ ಥರ ಎಕ್ಸ್ಪ್ರೆಷನ್ ಇದ್ದಾಗ, ಇಫ್ ದೆರ್ ಆರ್ ಲೈಕ್ ಟರ್ಮ್ಸ್ ಆಫ್ ದಿ ಸೇಮ್ ಸೈನ್ ಆನ್ ಬೋತ್ ಸೈಡ್ಸ್, ಇಫ್ ದೆರ್ ಆರ್ ಲೈಕ್ ಟರ್ಮ್ಸ್ ಆಫ್ ದಿ ಸೇಮ್ ಸೈನ್, ಇಲ್ಲಿ ತಂದು ಎಲ್ಲ ಹೊಡೆದಾಡಿದ್ರೆ ಅಲ್ಲಲ್ಲೇ ಹೊಡೆದಾಕ್ಬೋದು. 2x² - 2x². ಏನು ಹೇಳಿ? ಲೈಕ್ ಟರ್ಮ್ಸ್ ಆಫ್ ದಿ ಸೇಮ್ ಸೈನ್ ಆನ್ LHS ಆ್ಯಂಡ್ RHS ಇದ್ದರೆ ಟ್ರಾನ್ಸ್ಪೋಸ್ ಮಾಡೋಕ್ಕೂ ಮುಂಚೆನೇ ಯು ವಿಲ್ ಬಿ ಏಬಲ್ ಟು ಸಿಂಪ್ಲಿಫೈ. ಸೊ ಎಷ್ಟಾಯ್ತು ಇವಾಗ ಇಲ್ಲಿ ಎಡಗಡೆಗೆ? ಬಲಗಡೆ ಎಷ್ಟಾಯಿತು? ದೇರ್ಫೋರ್ x = ಎಷ್ಟಾಯಿತು ನೋಡಿ ಇಲ್ಲಿ ಬಂದರೆ? ದೇರ್ಫೋರ್ x = -2/15. ಹೌದು, ಕರೆಕ್ಟ್ ಉದ್ದೇರು. ವೆರಿ ಗುಡ್. ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇದರಲ್ಲಿ ಏನು ಹೊಸ ಪ್ರೊಸೀಜರ್ ಕಲ್ತ್ರಿ ಹೇಳಿ? ಫ್ರ್ಯಾಕ್ಷನ್ ಪ್ರಾಬ್ಲಮ್ಸ್ನಲ್ಲಿ ಸಪೋಸ್ ವಿ ಹ್ಯಾವ್ ಎ ಸಿಂಗಲ್ ಫ್ರ್ಯಾಕ್ಷನ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಸಿಂಗಲ್ ಫ್ರ್ಯಾಕ್ಷನ್ ಆನ್ ರೈಟ್ ಹ್ಯಾಂಡ್ ಸೈಡ್, ಏನು ಮಾಡೋದು? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಮೇಲೆ ಸಿಂಪ್ಲಿಫೈ ಮಾಡೋದು. ಅದು ಒಂದು. ನೆಕ್ಸ್ಟು ನೋಡಿ ಇಲ್ಲಿ x + 5 solve. x + 5 / 6 minus x + 1 / 9 equals x + 3 / 4. ಹೌದಾ? ಬಲಗಡೆ ತೊಂದರೆ ಇಲ್ಲ, ಯಾಕೆ? ಬರೀ ಸಿಂಗಲ್ ಫ್ರ್ಯಾಕ್ಷನ್ ಇದೆ. ಬಲಗಡೆ ಏನಿದೆ ಹೇಳಿ? ಸಿಂಗಲ್ ಫ್ರ್ಯಾಕ್ಷನ್. ಎಡಗಡೆ ಏನಿದೆ? 2 ಫ್ರ್ಯಾಕ್ಷನ್ ಇದೆ. ಆ 2 ಫ್ರ್ಯಾಕ್ಷನ್ ಏನು ಮಾಡಬೇಕು? ಒಂದರಲ್ಲಿ ಇನ್ನೊಂದನ್ನು ಕಳಿಬೇಕು. ಸೊ ಇಲ್ಲಿ LCM ಎಷ್ಟಾಗುತ್ತೆ ಹೇಳಿ? ವೆರಿ ಗುಡ್.
18 ಅಂತ ಆದಮೇಲೆ ಈ x+5ನ ಏನು ಮಾಡಬೇಕು, ಬ್ರ್ಯಾಕೆಟಲ್ಲಿ ಹಾಕ್ಕೋಬೇಕು. ಯಾಕೆಂದರೆ ಇವರಿಬ್ಬರನ್ನು ಗುಣಿಸ್ಬೇಕು, ಅವರಿಬ್ಬರನ್ನು ಕೋಶಂಟಿಂದ ಗುಣಿಸ್ಬೇಕು. ಸೊ x+5 ಅನ್ನೋ ನ್ಯೂಮರೇಟ್ರನ್ನ ಎಷ್ಟರಿಂದ ಗುಣಿಸ್ಬೇಕು, 18 ಡಿವೈಡೆಡ್ ಬೈ 6 ಎಷ್ಟಾಯಿತು. ಸೊ x+5 ಇಂಟು 3 ಮೈನಸ್ ನ್ಯೂಮರೇಟರ್ ಎಷ್ಟು, ಆ +1 ಅಂತಿರೋದ್ರಿಂದ ಇಲ್ಲಿ ಯಾವಾಗಲೂ ಬ್ರ್ಯಾಕೆಟ್ ಹಾಕ್ಕೋಬೇಕು. ಏನು ಹಾಕ್ಕೋಬೇಕು, ಬಿಕಾಸ್ ಕೋಶಂಟಿಂದ ಎಲ್ಲನೂ ಗುಣಿಸ್ಬೇಕು. ಮೈನಸ್ ಇದ್ದರೆ ಮೈನಸ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಎಷ್ಟು, ಇಂಟು 18ನ 9ರಿಂದ ಭಾಗಿಸಿದ್ರೆ 2 ಬರುತ್ತೆ. ಈಕ್ವಲ್ಸ್ ಹಾಗೆ ಇಟ್ಕೊಂಡಿರೋದು ಅಂತ ಸುಮ್ಮನೆ ಮತ್ತೆ ಬರ್ಕೊಳ್ಳೋಕೆ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ 3x ಮೈನಸ್ 2x ಅಂತ ಎಕ್ಸ್ ಅಂತ ಇಟ್ಕೊಳಕ್ಕೆ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ 3 ಇಂಟು ಎಕ್ಸ್ ಎಷ್ಟು, 3x ಮೈನಸ್ ಎಕ್ಸ್ ಇಂಟು 2 ಮಾಡಿದ್ರೆ ಏನು ಬರುತ್ತೆ, ಮೈನಸ್ 2x ಬರುತ್ತೆ. ಸೊ 3x ಮೈನಸ್ 2x ಮಾಡಿದ್ರೆ ಎಷ್ಟು ಬರುತ್ತೆ. ಆ ಥರ ಬಾಯಲ್ಲಿ ಮಾಡೋಕ್ಕೆ ಕಲ್ತ್ಕೋಬೇಕು, ಸ್ಪೀಡ್ ಬರ್ಬೇಕಾದ್ರೆ. ಗೊತ್ತಾಯ್ತಾ? ಅದು ಯಾವಾಗ ಬರುತ್ತೆ ಹೇಳಿ, ತುಂಬ ಲೆಕ್ಕ ಮಾಡಿ 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 ಮಾಡಿದ್ರೆ ಬರುತ್ತೆ. ಓಕೆ, ಸುಮ್ಮನೆ ಜಸ್ಟ್ ನಿಮಗೆ ಐಡಿಯಾಗೋಸ್ಕರ ಕೊಟ್ಟು ಆ ಸ್ಟೇಜಿಗೆ ಬರಬೇಕು ನೀವು. ಓಕೆ, ನೆಕ್ಸ್ಟು 3 5 15, ಇಲ್ಲಿ ಮೈನಸ್ 2 1 2, 15ರಲ್ಲಿ 2 ಹೋದರೆ ಎಂತ 13 ಪ್ಲಸ್ 13 ಡಿವೈಡೆಡ್ ಬೈ, ಈಗ ಅವನು ಸಿಂಗಲ್ ಫ್ರ್ಯಾಕ್ಷನ್ ಆದ್ದರಿಂದ ಈ ಕಡೆ x+3/4 ಅಂತ ಬರ್ಕೊಳ್ಳೋದು. ಸರಿನಾ? ಸೊ ಇದನ್ನು ಏನು ಮಾಡೋದು ಮತ್ತೆ, ಯಾವಾಗಲೂ ಸಿಂಗಲ್ ಫ್ರ್ಯಾಕ್ಷನ್ ಫಾರ್ಮಿಗೆ ಇಳಿಸ್ಕೋಬೇಕು. ಏನು ಮಾಡಬೇಕು, ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು ದಿ ಸಿಂಗಲ್ ಫ್ರ್ಯಾಕ್ಷನ್ ಫಾರ್ಮ್. ಸೊ ಈಗ ಏನಾಗುತ್ತೆ, ಮೇಲೆ 4 ಇಂಟು ಏನು ಮಾಡಬೇಕು, ಬ್ರ್ಯಾಕೆಟ್ ಹಾಕಬೇಕು. 4 ಇಂಟು x+13 ಈಕ್ವಲ್ಸ್ 18 ಇಂಟು x+3 ಅಂತ ಬರ್ಕೋಬೇಕು. ಸೊ ಎಷ್ಟಾಯ್ತು ಇದು, 4x ಪ್ಲಸ್ ಎಷ್ಟು 13 4 52, 13 4s are 52. ನೆಕ್ಸ್ಟು 18x ಪ್ಲಸ್ 54. ಸೊ ನಮಗೆ ಪ್ಲಸ್ ಬರೋದಕ್ಕೋಸ್ಕರ ಈ ಕಡೆ ಎಕ್ಸ್ ಮಾಡ್ಕೊಳ್ಳೋದು, ಈ 54ನ ಈ ಕಡೆ ತರೋದು. ಸೊ ಏನಾಯಿತು, 52 ಮೈನಸ್ 54 ಈಕ್ವಲ್ಸ್ 18x ಮೈನಸ್ 4x ಆಯಿತು. 18x ಮೈನಸ್ 4x ಆಯಿತು. ಈ ಕಡೆ ಎಷ್ಟು ಬಂತು, -2. ಈ ಕಡೆ ಎಷ್ಟು ಬಂತು, 4x. ಸೊ ಇದನ್ನು ತಂದು ಇಲ್ಲಿ ಡಿವೈಡ್ ಮಾಡಬೇಕು, ಇಲ್ಲಿ ಹೊಡೆದು ಹಾಕಬೇಕು. ದೇರ್ಫೋರ್ ಏನು ಬಂತು, -12. ಯೋ ಎಷ್ಟು ಸಿಕ್ಕಾಬಟ್ಟೆ ಮಿಸ್ಟೇಕ್ ಆಗೋಗ್ಬಿಟ್ಟಿದಲ್ಲಪ್ಪ. 14 ಇವರೇನಾದ್ರೂ ಈಗ ಎಷ್ಟು, ಇಸ್ ಈಕ್ವಲ್ ಟು ಎಕ್ಸ್. ಹಂಗಂದ್ರೂ ಪರವಾಗಿಲ್ಲ, x ಇಸ್ ಈಕ್ವಲ್ ಟು -1/7 ಅಂತ ಉತ್ತರ ಇಟ್ಟರು ಪರವಾಗಿಲ್ಲ. ಗೊತ್ತಾಯ್ತಾ? ಹ್ಯಾವ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಡಿಯರ್ ಫ್ರೆಂಡ್ಸ್? ಇನ್ನೂ ಒಂದು ಲೆಕ್ಕ ತೋರಿಸ್ಬಿಡ್ತೀನಿ. ಏನು ಮಾಡ್ತೀನಿ ಹೇಳಿ, ಇನ್ನೂ ಒಂದು ಲೆಕ್ಕ ಅಂದರೆ ಎಲ್ಲ ಇದೇ ಥರ ಲೆಕ್ಕ. ಇಷ್ಟು ಸ್ಟೇಜಲ್ಲೇ ಕೊಡಿ ಅಮ್ಮ. ಇನ್ನು ಮತ್ತೆ ಸ್ವಲ್ಪ ಪ್ರೊಸೀಜರ್ ಸೇಮ್ ಇರುತ್ತೆ, ಆಮೇಲೆ ಅದನ್ನು ಮಾಡಿ. ಇವಾಗ ಈಗ ಪುಸ್ತಕ ಪೇಜ್ ನಂಬರ್ 62 ಆ್ಯಂಡ್ 63 ತೆಗಿರಿ. ಪೇಜ್ ನಂಬರ್ 62 ಆ್ಯಂಡ್ 63. ನೆಕ್ಸ್ಟ್ ಇಯರು ಇಲ್ಲಿರೋ ದೊಡ್ಡ ಲೆಕ್ಕದಿಂದ ಶುರು ಮಾಡೋಣ, ಆಮೇಲೆ ಬೇರೆದಕ್ಕೆ ಹೋಗೋಣ. ಚಿಕ್ಕ ಲೆಕ್ಕ ಮಾಡಲಿ. ಪಾಪ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾವೆ, ಎಕ್ಸಾಮ್ ಬೇರೆ ಇದೆ ಇವಾಗ ಸಂಜೆ ಅಂತ. ಎಕ್ಸಾಮೆಲ್ಲ ರೇಸ್ ಅದಷ್ಟೇ. ಓಕೆ, ಸೊ ಇವಾಗ ಪೇಜ್ ನಂಬರ್ 62 63 ತೆಗೆದ್ರಾ? ಎಸ್ ಆರ್ 3 bags ಫುಲ್. ಈಗ ನೋಡಿ, ಇಲ್ಲಿ ಪ್ರಾಕ್ಟೀಸು ಮಧ್ಯಾಹ್ನ ಕೂತ್ಕೊಂಡು ಟೀ ಕುಡ್ದಾದ್ಮೇಲೆ ಪ್ರಾಬ್ಲಮ್ ನಂಬರ್ 9 10 11 12. ಪ್ರಾಬ್ಲಮ್ ನಂಬರ್ ಎಷ್ಟು ಹೇಳಿ, 9 10 11 12. ಆಮೇಲೆ 18 and 19. 18 and 19. ಹಾಂ, ಸೊ 20ನೇ ಪ್ರಾಬ್ಲಮ್ ತನಕ ಲೆಕ್ಕ ಇಟ್ಕೊಂಡಿದ್ದೀವಿ. ಓಕೆ, ಅಷ್ಟು.
ಓಕೆ. ಸೊ ನಾನು ನಿಮ್ಗೆ ಮತ್ತೆ ಸ್ವಲ್ಪ ಬೇರೆ ಕೆಲಸ ಇದೆ, ಸಂಜೆ ನಾನು ಸಿಗೋದಿಲ್ಲ ನಿಮಗೆ, ನಾಳೆ ಸಿಗ್ತೀನಿ. ಸೊ ಬಿಫೋರ್ ದ್ಯಾಟ್ ಐ ವಿಲ್ ಜಸ್ಟ್ ವಾಂಟ್ ಟು ಸಾರ್ಟ್ ಆಫ್ ಹ್ಯಾವ್ ಎ ಸ್ಮಾಲ್ ಡಿಸ್ಕಷನ್. ಈಗ ಇಲ್ಲಿ ತನಕ ಬಂದ್ರಲ್ಲ, ಇವಾಗ ಇಷ್ಟು ದಿವಸ ಆಗಿದೆಯಲ್ಲ, ನೀವು ಬಂದಾಗ ನಿಮಗೆ ಗೊತ್ತಿದ್ದಕ್ಕೂ ಈಗೂ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ವಾ? ಆ ಇಂಪ್ರೂವ್ಮೆಂಟು ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ? ಓಕೆ. ಏನು ಇಂಪ್ರೂವ್ಮೆಂಟ್ ಆಗಿದೆ ಅನ್ಸುತ್ತೆ ನಿಮಗೆ? ನೀವು ಮುಂಚೆ ಮಾಡಿಲ್ಲದೆ ಇರೋ ಸೈಜಿನ ಲೆಕ್ಕ ಇವಾಗ ಮಾಡಿದಿರೋ ಅಥವಾ ಮುಂಚೆ ಇದೇ ಸೈಜ್ ಲೆಕ್ಕ ಮಾಡಿದ್ರೋ? ಮಾಡಿದ್ರಾ? ಕೆಲವರು ತಲೆ ಅಲ್ಲಾಡ್ಸ್ತಾ ಇದ್ದಾರೆ, ಯಾರು ಕೆಲವರೆಲ್ಲ ಮಾಡಿದ್ದಾರೆ. ಆದರೆ ಆ ಮಾಡಿರೋರ ಸಂಖ್ಯೆ ತುಂಬ ಕಮ್ಮಿ ಇದೆ, ಹೌದಾ? ತುಂಬ ಜನ ಮಾಡಬೇಕಲ್ಲ. ಆ್ಯಕ್ಚುಲಿ ನನಗೆ ಆಸೆ ಇತ್ತು ಅಂತಂತಂದರೆ ಒಂಥರ ಬೋರ್ಡಲ್ಲಿ ಇಲ್ಲಿಂದ ಶುರುವಾದ್ರ ಲೆಕ್ಕ, ಬೋರ್ಡಲ್ಲಿ ಆ ಕಡೆ ಮುಗಿಬೇಕು ಲೆಕ್ಕ, ಆ ಸೈಜ್ ಲೆಕ್ಕ ಹೇಳ್ಕೊಡ್ಬೇಕು ಅಂತಿತ್ತು. ಅಷ್ಟಾಗಲ್ಲ. ಬಿಕಾಸ್ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ, ನೆಕ್ಸ್ಟ್ ಇಯರ್ ಅಸ್ಯೂಮಿಂಗ್ ದಟ್ ದಿಸ್ ಪ್ರಾಜೆಕ್ಟ್ ಕಂಟಿನ್ಯೂಸ್ ಆ್ಯಂಡ್ ದೆನ್ ಐ ವಿಲ್ ಬಿ ಅಗೈನ್ ಏಬಲ್ ಟು ಟೇಕ್ ಆನ್ಲೈನ್ ಕ್ಲಾಸಸ್. ನೀವು ಫಸ್ಟು ಆನ್ಲೈನ್ ಕ್ಲಾಸಸ್ಸನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಬೇಕು, ಭಾಳ ಇಂಪಾರ್ಟೆಂಟು. ಗೊತ್ತಾಯ್ತನಪ್ಪ? ಅವಾಗ ಏನಾಗುತ್ತೆ ಅಂದರೆ, ನೀವು ಇಲ್ಲಿಗೆ ಬರೋ ಹೊತ್ತಿಗೆ ಒಂದು ಸ್ವಲ್ಪ ಆ ಬೇಸಿಕ್ಸ್ ಎಲ್ಲ ಅಭ್ಯಾಸ ಆಗಿ ಆವಾಗಲ್ಲಿ ಕೊಟ್ಟಿದ್ದ ಅಸೈನ್ಮೆಂಟ್ ಎಲ್ಲ ಮಾಡಿದರೆ ಇಲ್ಲಿಗೆ ಬಂದಾಗ ಅದ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, ಹೌದಾ? ಅದಾಗಿಲ್ಲ. ಓಕೆ. ಮತ್ತು ಇಲ್ಲಿ ಸುಮಾರು ಜನ ಹುಡುಗರುಗಳು ಅಲ್ಲೊಂಥರ ಏನೋ ಅದು ಆನ್ ಮಾಡಿ ಇಟ್ಬಿಟ್ಟಿರೋದು, ಆಮೇಲೆ ಮನೆ ಒಳಗೆ ಬೇರೆ ಕಡೆ ಟಿ ವಿ ನೋಡ್ಕೋತಾ ಇರೋದು, ಅದು ಏನು ಮಾಡಿದ್ರು ಅಥವಾ ಸರಿಯಾಗಿ ಪೂರ ಮಾಡಿದ್ದು ಗೊತ್ತಾಗಲಿಲ್ವೋ. ಸೊ ಒಟ್ಟಲ್ಲಿ ಏನಾಗಿದೆ, ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್, ಇದು ನಾನು ನಿಮಗೆ ಬೈತಾ ಇಲ್ಲ, ದಿಸ್ ಈಸ್ ಆನ್ ಅಬ್ಸರ್ವೇಷನ್ ಟು ಅಂಡರ್ಸ್ಟ್ಯಾಂಡ್. ಓಹೋ, ನಿಮಗೂ ಈಗ ಅನ್ನಿಸ್ಬೇಕು, ನಾ ಆನ್ಲೈನ್ ಕ್ಲಾಸೆಲ್ಲ ಸ್ವಲ್ಪ ಜಾಸ್ತಿ ಕೇಳಿಸ್ಕೊಂಡು ಆ ಎಕ್ಸರ್ಸೈಸ್ ಎಲ್ಲ ಮಾಡಿದರೆ ಇನ್ನೊಂದು ಸ್ವಲ್ಪ ಇಲ್ಲಿ ಬಂದಮೇಲೆ ದೊಡ್ಡ ಲೆಕ್ಕ ಮಾಡ್ಬೋದಿತ್ತು ಅಂತ, ಹೌದು ತಾನೆ? ಸೊ ಅದು ಭಾಳ ಇಂಪಾರ್ಟೆಂಟು. ಓಕೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ದಟ್ ಯು ಹ್ಯಾವ್ ಶೋನ್ ಲಾಟ್ ಆಫ್ ಇಂಟ್ರೆಸ್ಟ್. ನೀವು ಬಂದು ಇಲ್ಲಿ ಕೂತು ಬೆಳಗಿಂದ ಸಂಜೆ ತನಕ ಒಬ್ರು ಯಾರೋ ಮಾತಾಡ್ತಾ ಇರೋದು ಕೇಳಿಸ್ಕೊಂಡು ಬೆನ್ನು ಬಗ್ಗಿಸಿ, ತಲೆ ಬಗ್ಗಿಸಿ, ಬೆವರಿಳಿಸ್ಕೊಂಡು ಲೆಕ್ಕ ಮಾಡೋದು, ಐ ನೋ ಇಟ್ ಈಸ್ ನಾಟ್ ವೆರಿ ಈಸಿ. ಬಟ್ ಯು ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ಕಲಿಯೋದು ಅನ್ನೋದು ತಪಸ್ತರ ಅಂತ, ಹೌದಾ? ಕಲಿಯೋದು ಅನ್ನೋದೇನು ಹೇಳಿ? ಅದು ಫನ್ ಅನ್ನೋದೇ ಬೇರೆ. ಫನ್ ಅನ್ನೋದೇನು ಹೇಳಿ? ಮೋಜು ಅಂತಾರೆ ಅದಕ್ಕೆ. ಏನಂತ ಹೇಳಿ? ಮೋಜು ಮಸ್ತಿ ಅಂತಂತಂದರೆ ಅದರಲ್ಲೇನು ಆ ಮೊಮೆಂಟಿನ ಸುಖ ಅಷ್ಟೇ, ಬಟ್ ಅದರಿಂದ ಏನು ಬೆನಿಫಿಟ್ ಇರೋದಿಲ್ಲ. ಓಕೆ. ಕಲಿತು ನಾ ಲೆಕ್ಕ ಮಾಡ್ತೀನಿ, ನಾ ಎಷ್ಟು ದೊಡ್ಡ ಲೆಕ್ಕ ಬೇಕಾದ್ರೂ ಮಾಡ್ತೀನಿ ಅನ್ನೋ ಸಂತೋಷ ಇದೆಯಲ್ಲ, ಅದಕ್ಕೆ ಬ್ಲಿಸ್ ಅಂತಾರೆ. ಏನಂತಾರೆ ಅದಕ್ಕೆ? ಅಂದರೆ ಮನೊಳಗಡೆಗೆ ಒಂಥರ ಆತ್ಮಸಂತೋಷ ಅಂತ ಹೇಳ್ತೀವಿ ಅದಕ್ಕೆ, ಅದಾಗಬೇಕು. ಸೊ ಕಲಿತ್ರೆ ಏನಾಗಬೇಕು ಹೇಳಿ? ಯು ಶುಡ್ ರೀಚ್ ದಿ ಸ್ಟೇಟ್ ಆಫ್ ಬ್ಲಿಸ್ ಅಂತ ಹೇಳ್ತೀವಿ. ನಂಗೆ ಗೊತ್ತಿದೆ ಅಂತಂದ ತಕ್ಷಣ ಕಾನ್ಫಿಡೆನ್ಸು, ಗೊತ್ತಿರೋ ಖುಷಿ ಇದೆಯಲ್ಲ, ಅದಕ್ಕೂ ಒಂದು ಯಾವುದೋ ಸಿನಿಮಾದಲ್ಲಿ ತಮಾಷೆ ಮಜಾ ಟಾಕೀಸು ಎಲ್ಲ ನೋಡಿದ್ರೆ ಬರೋದೇನಿದೆ ಹೇಳಿ? ಅದು ಅದೊಂಥರ ಏನೋ ಇಲ್ಲ ಹಿಂಗೆ ಕೆರ್ಕೊಂಡಂಗೆ ಅದು, ಗೊತ್ತಾಯ್ತಾ? ದಟ್ ಈಸ್ ನಾಟ್, ದಟ್ ಶುಡ್ ನಾಟ್ ಬಿ ದಿ ಏಮ್ ಆಫ್ ಲರ್ನಿಂಗ್. ಸೊ ಲರ್ನಿಂಗು ಮೋಜ್ ಆಗಬಾರ್ದು. ಲರ್ನಿಂಗ್ ಏನಾಗಬೇಕು ಹೇಳಿ? ಇಟ್ ಶುಡ್ ಬಿ ಎನ್ ಎಫರ್ಟ್ ಆಫ್ ತಪಸ್ ಅನ್ನೋದು ಏನಕ್ಕೆ ಹೇಳಿ? ಏನಾರೋ ಒಂದು ರೀತಿ ಹೊರ ಪಡೆಯೋದಕ್ಕೆ. ಸೊ ಯಾವಾಗಲೂ ಕಲಿಯೋದನ್ನು ನಾವು ವಿ ಶುಡ್ ಆಲ್ವೇಸ್ ಟ್ರೀಟ್ ಇಟ್ ಆಸ್ ಎ ವೆರಿ ಸೇಕ್ರೆಡ್ ಸೀರಿಯಸ್ ಆ್ಯಕ್ಟಿವಿಟಿ. ಸೊ ದ್ಯಾಟ್ ಕಲಿಯೋದು ಯಾರಿಂದ ಆಗುತ್ತೆ ಹೇಳಿ? ನಾನು ಹೇಳ್ಕೊಡೋದು ಪ್ರಶ್ನೆ ಅಲ್ಲ. ನೀವು ಕಲಿಯೋದು ನಿಮ್ಮ ಬುದ್ಧಿ ಉಪಯೋಗಿಸಿ, ನಿಮ್ಮ ಬುದ್ಧಿ ಶ್ರಮ ಕೊಟ್ಟರೆ ನೀವು ಕಲಿತೀರ, ಹೌದಾನೆ? ಇಟ್ ಈಸ್ ಯುವರ್ ಇಂಡಿವಿಜುವಲ್ ಎಫರ್ಟ್. ಸೊ ಆ ಎಫರ್ಟಿಂದ ನಿಮಗೆ ಲೆಕ್ಕ ನಾ ಹೇಳ್ಕೊಡೋದ್ರ ಬದಲು ನೀವು ಹಾಕ್ಕೊಂಡು ನಿಮಗೆ ಸೊಲ್ಯೂಷನ್ ಬಂದರೆ ಏನಾಗುತ್ತೆ? ಖುಷಿ. ಐ ಕ್ಯಾನ್ ಸಾಲ್ವ್ ಇಟ್ ಅಂತ ಹೇಳ್ಬಿಟ್ಟು, ಹೌದಾನೆ? ಸೊ ಮ್ಯಾಥ್ಸಲ್ಲಿ ನಮ್ಮ ಎಫರ್ಟ್ ಏನಿರುತ್ತಪ್ಪ ಅಂತಂದರೆ ಟು ಮೇಕ್ ಯು ಬಿಕಮ್ ಹ್ಯಾಪಿ ದ್ಯಾಟ್ ಐ ಕುಡ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ. ಯು ಅಂಡರ್ಸ್ಟ್ಯಾಂಡ್? ಅದು ಭಾಳ ಇಂಪಾರ್ಟೆಂಟು. ಸೊ ಈ ಪುಸ್ತಕ ಕೊಟ್ಟಿದ್ದಾರಲ್ಲ, ಇದನ್ನು ಯಾಕೆ ಇವತ್ತೇ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ನಿಮ್ಗೊಂದು ಸ್ವಲ್ಪ ಜಾಮಿಟ್ರಿ ಕೆಲಸ ಮಾಡಿಸ್ಬೇಕು, ಅದಾದಮೇಲೆ ನೀವೆಲ್ಲ ಪ್ರೈಸ್ ಇಸ್ಕೋಬೇಕು, ಊರಿಗೋಗೋ ಮೂಡಲ್ಲಿ ಇರ್ತೀರ. ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ. ಈ ಪುಸ್ತಕಗಳು ಕೊಟ್ಟಿರೋದು ಯಾತಕ್ಕೆ ಅಂತಂತಂದರೆ, ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಧೂಳು ಇಡ್ಸೋಕ್ಕಲ್ಲ. ಓಕೆ. ದೀಸ್ ಆರ್ ಬುಕ್ಸ್ ವಿಚ್ ಆರ್ ನಾಟ್ ವಿತ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ, ಹೌದಾ? ಬಟ್ ದೀಸ್ ಆರ್ ದಿ ಬುಕ್ಸ್ ಯೂಸ್ಡ್ ಬೈ ಆಲ್ ದಿ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಕ್ರಾಸ್ ದಿ ವರ್ಲ್ಡ್. ನೀವು ಅವ್ರ ಲೆವೆಲ್ಗೆ ಹೋಗ್ಬೇಕಲ್ಲ. ಯು ಅಂಡರ್ಸ್ಟ್ಯಾಂಡ್? ಸೊ ಅಲ್ಲಿಗೆ ನಿಮಗೆ ಫಸ್ಟ್ ಧೈರ್ಯ ಏನು ಕೊಟ್ವಿ ಹೇಳಿ? ಇದ್ರದ್ದೇ ಎಕ್ಸರ್ಸೈಸ್ ಕೊಟ್ವಿ, ಹೌದಾ? ಅಂದರೆ ಈ ಪುಸ್ತಕದ ಲೆಕ್ಕ ನೀವು ಮಾಡ್ಬೋದು ಅಂತ. ಆ್ಯಂಡ್ ಇಲ್ಲಿ ಅವ್ರು ಹೆಂಗೆ ಮಾಡ್ತಾರೋ, ಏನು ಪ್ರೊಸೀಜರ್ ಹೇಳ್ತಾರೋ ಅದೇ ಪ್ರೊಸೀಜರ್ನ ನಾವು
ವಿ ಹ್ಯಾವ್ ಟೋಲ್ಡ್. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಬುಕ್ಸ್ ಎಲ್ಲ ಬರೆದಿರೋದು ಇಂಗ್ಲೀಷ್ ಆಥರ್ಸ್ ಅಂತಂದರೆ ಕನ್ನಡದವ್ರು ಕನ್ನಡ ಕಾದಂಬರಿ ಬರೆದ್ರೆ ಆ ಕನ್ನಡ ಚೆನ್ನಾಗಿರುತ್ತೆ. ಇಂಗ್ಲೀಷ್ನವ್ರು ಕನ್ನಡ ಕಲಿತು ಆಮೇಲೆ ಕನ್ನಡದಲ್ಲಿ ಬರೆದ್ರೆ ಅದಕ್ಕೊಂದು ಸ್ವಲ್ಪ ಅವ್ರಿಗೆ ಕನ್ನಡ ಕಷ್ಟ, ಅವ್ರು ಬರೆದಿದ್ದು ಕನ್ನಡ ಓದೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಹೌದಾ? ಹಾಗೆ ಅದು ಇಂಗ್ಲೀಷ್ನವ್ರು ಇಂಗ್ಲೀಷ್ನಲ್ಲಿ ಬರೆದಾಗ ಅವ್ರ ಇಂಗ್ಲೀಷು ಸಿಂಪಲ್ ಆಗಿರುತ್ತೆ. ಸೊ ಇದರೊಳಗಡೆಗೆ ಯು ಶುಡ್ ಡೆವಲಪ್ ದಿ ಹ್ಯಾಬಿಟ್ ಆಫ್ ಪೇಜ್ ತೆಗೆದ ತಕ್ಷಣನೇ ಚಾಪ್ಟರ್ ಶುರುವಾಗದೆ ವಾಟ್ ಈಸ್ ದಿಸ್, ವೈ ಶುಡ್ ವಿ ಡೂ ಲೈಕ್ ದಿಸ್, ಹೌ ಶುಡ್ ವಿ ಡೂ ಲೈಕ್ ದಿಸ್ ಅಂತ ಸ್ಯಾಂಪಲ್ ತೋರಿಸಿರ್ತಾರೆ. ಆ ಸ್ಯಾಂಪಲ್ ಏನು ಲೆವೆಲ್ ಇರುತ್ತೋ ಅಲ್ಲಿ ಎಲ್ಲ ಲೆವೆಲ್, ಈಗ ನಿಮಗೆ ನಾನು ಹೆಂಗೆ ಬೇರೆ ಬೇರೆ ಗ್ರೇಡಿನ ಪ್ರಾಬ್ಲಮ್ ತೋರಿಸಿದ್ದೆ ಲೆವೆಲ್ದು, ಅದೇ ಥರನೇ ಬೇರೆ ಬೇರೆ ಲೆವೆಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆ ಲೆವೆಲ್ಗೆ ಅಲ್ಲೇ ಎಕ್ಸರ್ಸೈಸ್ ಕೊಟ್ಟಿರುತ್ತೆ. ಗೊತ್ತಾಯ್ತಾ? ಸೊ ಆ ಎಕ್ಸರ್ಸೈಸ್ ಕೊಟ್ಟಿರೋದು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು. ಏನು ಮಾಡ್ಬೇಕು ಹೇಳಿ? ಆ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಬೇಸಿಕಲಿ ಇವೆಲ್ಲ ಎಲಿಮೆಂಟ್ರಿ ಆಲ್ಜಿಬ್ರಾ ಅಂತಂತಂದರೆ ಎಲಿಮೆಂಟ್ರಿ ಎಲ್ಲ ಸಾಮಾನ್ಯ ಎಲಿಮೆಂಟ್ರಿ ಸ್ಕೂಲ್ ಹೊತ್ತಿಗೆ ಮುಗಿಬೇಕು. ಯಾವ ಸ್ಕೂಲ್ ಹೊತ್ತಿಗೆ ಮುಗಿಬೇಕು? ಎಲಿಮೆಂಟ್ರಿ ಸ್ಕೂಲ್ ಅಂದರೆ ನಮಗೆ 7ನೇ ಕ್ಲಾಸು. ಎಲಿಮೆಂಟ್ರಿ ಸ್ಕೂಲ್ ಅಂದರೆ ಎಷ್ಟು ಹೇಳಿ ನಮಗೆ? 7. ನಿಮ್ದೇನು ತಪ್ಪಿಲ್ಲ ಪಾಪ, ನಿಮ್ಗೆ 9ನೇ ಕ್ಲಾಸ್ಗೆ ಈ ಪಾಠ ಇಟ್ಟರೆ ನೀವೇನು ಮಾಡ್ತೀರಾ? ಆದರೆ ಎಲ್ಲ ಕಡೆನೂ ಇದನ್ನು ಫಾಸ್ಟಾಗಿ ಕಲಿತಾ ಇರ್ತಾರೆ ಅಂತಂತಂದರೆ ನೀವು ಫಾಸ್ಟಾಗಿ ಕಲಿಬೇಕು ಅಂಥೇಳಿ ದಿಸ್ ಈಸ್ ವಾಟ್ ವಿ ವಾಂಟ್ ಯು ಟು ಡೂ ಇಟ್. ಸೊ ಈ ಸತಿ ಹೋದ ತಕ್ಷಣ ರಜದಲ್ಲಿ ಈಗ ಅಟ್ಲೀಸ್ಟ್ ನಾವು ಹೇಳ್ಕೊಟ್ಟಿರ್ತೀವಲ್ಲ ಚಾಪ್ಟರ್ಸು, ಆ ಚಾಪ್ಟರ್ಸ್ದು ಇದರಲ್ಲಿರೋ ಎಲ್ಲ ಎಕ್ಸರ್ಸೈಸ್ ಪ್ರಾಬ್ಲಮ್ಮು ಸಾಲ್ವ್ ಮಾಡಬೇಕು ರಜದಲ್ಲಿ. ಮಾಡ್ತೀರಾ? ವೆರಿ ಗುಡ್. ಬಟ್ ಈ ಜಾಮಿಟ್ರಿ ಬುಕ್ದು ಅಷ್ಟನ್ನು ಪಾಠ ಹೇಳ್ಕೊಡೋಕ್ಕೆ ಟೈಮ್ ಆಗಿಲ್ಲ. ಬಟ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಬುಕ್ಸ್ ಆಫ್ ಜಾಮಿಟ್ರಿ. ಇದರೊಳಗಡೆಗೆ ನಿಮ್ಮ ಸ್ಕೂಲಲ್ಲಿ ಸಾಮಾನ್ಯ ಮಾಡಿಸ್ತಿಲ್ಲ ಅಂತ ನಮ್ಮ ಫ್ರೆಂಡ್ಗಳು ಹೇಳಿದರು, ಪ್ರಾಕ್ಟಿಕಲ್ ಜಾಮಿಟ್ರಿ ಅಂತ ಹೇಳಿ. ಓಕೆ, ಅದನ್ನು ನಾಳೆ ಒಂದು ಸ್ವಲ್ಪ ಐ ವಿಲ್ ಗಿವ್ ಯು ಎನ್ ಐಡಿಯಾ ವಾಟ್ ಈಸ್ ಪ್ರಾಕ್ಟಿಕಲ್ ಜಾಮಿಟ್ರಿ, ಏನು ಪ್ರಾಕ್ಟಿಕಲ್ ಜಾಮಿಟ್ರಿ ಅಂತ, ಅದರಲ್ಲಿ ಏನು ವಾಟ್ ಈಸ್ ದಿ ಇಂಟ್ರೆಸ್ಟಿಂಗ್ ಸೈಡ್ ಆಫ್ ದಟ್ ಅಂತ ನಾಳೆ ಒಂದು ಸತಿ ತೋರಿಸ್ತೀನಿ. ಓಕೆ, ಸೊ ಇವತ್ತೇನು ಮಾಡಿ ನೀವು ಈ ರನ್ನಿಂಗ್ ರೇಸ್ ಏನು ಓಡ್ತಾ ಇದ್ದೀರಲ್ಲ, ರನ್ನಿಂಗ್ ರೇಸ್ ಓಡೋದು ಬೀಳಕ್ಕಲ್ಲ, ಸಿಕ್ಕಾಪಟ್ಟೆ ನಾನೇ ಫಸ್ಟ್ ಬರಬೇಕು ಅಂತ ಓಡಕ್ಕೆ ಹೋಗ್ಬಿಟ್ಟು ಬಿದ್ದೋಗ್ಬಿಟ್ರೆ ಏನು ಉಪಯೋಗ? ಓಕೆ, ಯು ಶುಡ್ ಆಲ್ವೇಸ್ ಕಂಪೀಟ್ ವಿತ್ ಯುವರ್ ಸೆಲ್ಫ್ ಅಂತ. ಏನು ಹೇಳಿ? ಶುಡ್ ಆಲ್ವೇಸ್ ಕಂಪೀಟ್ ವಿತ್ ಯುವರ್ ಸೆಲ್ಫ್. ಯಾವಾಗಲೂ ನಾವು ಬೆಳಿಬೇಕು ಅಂತ ಅನ್ನೋದು ನಾನು ಇವತ್ತೇನಿದ್ನೋ ಅದಕ್ಕಿಂತ ನಾಳೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದೆ, ನಾಡೋದು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದೆ ಅಂತ. ಫಸ್ಟ್ ವಿ ಶುಡ್ ಆಲ್ವೇಸ್ ಟ್ರೈ ಟು ಬಿಕಮ್ ಬೆಟರ್ ಆಫ್ ಅವರ್ ಸೆಲ್ವ್ಸ್ ಅಂತ. ವಿ ಶುಡ್ ಬಿಕಮ್ ಏನು? ಬೆಟರ್ ಆಫ್. ನಮಗೇನೋ ಒಂದು ಹುಟ್ಟಿನಿಂದ ಬಂದಿರೋ ಶಕ್ತಿ ಏನಿರುತ್ತೆ ಆ ಶಕ್ತಿ ಫುಲ್ ಲೆವೆಲಿಗೆ ನಾವು ಬರೆಸ್ಕೋಬೇಕು. ಇಲ್ಲದೇನಾಗುತ್ತೆ ಹೇಳಿ? ವಿ ಆರ್ ವೇಸ್ಟಿಂಗ್ ಅವರ್ ಓನ್ ಎಬಿಲಿಟಿ, ಅದಾಗೋಗ್ಬಿಟ್ಟಿರುತ್ತೆ. ಜೊತೆಗೇನಪ್ಪ ಅಂತಂತಂದರೆ ಇನ್ನೊಬ್ರಿಗೇನೋ ಸ್ವಲ್ಪ ಮುಂದೆ ಬಂದರು ಇದು ಅಂತಂದರೆ ಅದನ್ನು ಕಂಪ್ಯಾರಿಸನ್ ಅಂತ ಅನ್ನೋದು ಹೊಟ್ಟೆ ಕಿಚ್ಪಡಕ್ಕಲ್ಲ. ಕಂಪ್ಯಾರಿಸನ್ ಈಸ್ ಟು ಗೆಟ್ ಎಕ್ಸೈಟೆಡ್. ಅವ್ರಿಗಾಗತ್ತೆ ಅಂದರೆ ನನಗೂ ಆಗುತ್ತೆ, ಈ ಸತಿ ಆಗಿಲ್ಲ ನೆಕ್ಸ್ಟ್ ಆಗುತ್ತೆ ಅನ್ನೋ ಥರ. ದಟ್ ಈಸ್ ಹೌ ಯು ಶುಡ್ ಟೇಕ್ ದಿ ಔಟ್ಪುಟ್ ಆಫ್ ದಿಸ್. ಸೊ ಮೋರ್ ಇಂಪಾರ್ಟೆಂಟ್ಲಿ ಈ ಥರ ನಿಮಗೆ ರನ್ನಿಂಗ್ ರೇಸ್ ಓಡಿಸೋದು, ಅವ್ರು ನಿಮಗೆ ರೇಸ್ ಓಡೋಕ್ಕೆ ಹೇಳ್ಕೊಟ್ವಿ, ನಾವು ಹೇಳ್ಕೊಟ್ಟಂಗೆ ಕಲ್ತು ಇವ್ರು ಓಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನಮಗೆ ನಾವು ಎಕ್ಸಾಮ್ ಮಾಡ್ಕೋತೀವಿ ಮೇಸ್ಟ್ರುಗಳು. ಇಟ್ ಈಸ್ ಎ ಫೀಡ್ಬ್ಯಾಕ್ ಫಾರ್ ಅಸ್ ಆನ್ ಅವರ್ ಎಫರ್ಟ್ಸ್. ಸೊ ಮಧ್ಯಾಹ್ನ ಏನು ನಿಮಗೆ ರೇಸ್ ಕೊಡ್ತಾ ಇದೆಯಲ್ಲ, ಅದು ಇಟ್ ಈಸ್ ಎನ್ ಎಕ್ಸರ್ಸೈಸ್ ಟು ಅಸೆಸ್ ಈಚ್ ಒನ್ ಆಫ್ ಅಸ್. ಈಚ್ ಒನ್ ಆಫ್ ಅಸ್ ಅಂದರೆ ಏನು ಹೇಳಿ? ನಾವೆಲ್ಲ ಮೇಸ್ಟ್ರುಗಳು ನಿಮಗೆ ಕಲ್ಸೋಕ್ಕೋಸ್ಕರ. ಕಲಿಸೋದು ಅಂತಂದರೆ ನಿಮಗೆ ವಿ ಆಲ್ವೇಸ್ ಶುಡ್ ಕಾಲ್ ಅವರ್ ಸೆಲ್ಸ್ ಲರ್ನಿಂಗ್ ಫೆಸಿಲಿಟೇಟರ್ಸ್ ಅಂತ. ಟೀಚರ್ಸ್ ಅಲ್ಲ. ನಾವೇನು ಹೇಳಿ, ನಾವು ಲರ್ನಿಂಗ್ ಕಲಿಯೋದು, ನೀವು ನಿಮ್ಮ ಕಲಿಕೆ ಸುಲಭ ಮಾಡೋದು. ಫೆಸಿಲಿಟೇಷನ್ ಅಂದರೆ ಏನು ಹೇಳಿ? ನಿಮ್ಮ ಕಲಿಕೆನ, ನಿಮ್ಮ ಲರ್ನಿಂಗ್ನ ಸಿಂಪ್ಲಿಫೈ ಮಾಡಿ ಹೆಂಗೆ ಕಲಿಯೋದು ಅನ್ನೋದನ್ನು ತೋರಿಸೋದು. ಯು ಅಂಡರ್ಸ್ಟ್ಯಾಂಡ್ ದಿಸ್? ದಟ್ ಈಸ್ ವಾಟ್ ಈಸ್ ಲರ್ನಿಂಗ್ ಫೆಸಿಲಿಟೇಷನ್ ಅಂತ ಹೇಳಿ. ಸೊ ನಾವು ಲರ್ನಿಂಗ್ ಫೆಸಿಲಿಟೇಷನ್ ಮಾಡಿ ನೀವು ಬಂದು ಇಲ್ಲಿ ಕೂತು ಅವ್ರು ಯಾರೋ ದುಡ್ಡು ಕೊಟ್ಟು ಆ ದುಡ್ಡು ಖರ್ಚು ಮಾಡಿ ನಿಮ್ಮನ್ನೆಲ್ಲ ಇಲ್ಲಿಂದ ಕರೆಸಿ ಇವರೆಲ್ಲ ಇಷ್ಟೆಲ್ಲ ಸೇರಿ ಈ ಟೆಕ್ನಾಲಜಿ ಆ ಟೆಕ್ನಾಲಜಿ ಹಾಕಿ, ದೇರ್ ಆರ್ ಸೋ ಮೆನಿ ಪೀಪಲ್ ಬಿಹೈಂಡ್ ದಿಸ್. ಹೌದಾ? ಇಟ್ಸ್ ಎ ಬಿಗ್ ಎಫರ್ಟ್ ಆಫ್ ಲಾಟ್ ಆಫ್ ಪೀಪಲ್. ಸೊ ಲಾಟ್ ಆಫ್ ಪೀಪಲ್ ಹ್ಯಾವ್ ಸ್ಪೆಂಟ್ ದೇರ್ ಟೈಮ್ ಆ್ಯಂಡ್ ಎನರ್ಜಿ ಆಫ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಹೇಳ್ತೀವಿ. ಎಫರ್ಟ್ಗೆ ಏನು ಹೇಳ್ತೀವಿ ಹೇಳಿ? ವಾಟ್ ಈಸ್ ಸ್ಪೆಂಟ್? ಟೈಮ್ ಆಫ್ ಸೋ ಮೆನಿ ಪೀಪಲ್ ಅಂತಂದರೆ, ಈಗ 100 ಪೀಪಲ್ ಹ್ಯಾವ್ ಸ್ಪೆಂಟ್ 8 hours ಅಂದರೆ ವಾಟ್ ಈಸ್ ದಿ ಟೋಟಲ್ ಅಮೌಂಟ್ ಆಫ್ ಟೈಮ್ ಸ್ಪೆಂಟ್? 800 hours. ಅದಕ್ಕೆ 800 ಹ್ಯೂಮನ್ ಅವರ್ಸ್ ಅಂತಾರೆ. ಆ ಥರ ಎಷ್ಟು ನೋಡಿ ಲೆಕ್ಕ ಹಾಕಿ. ನೀವೊಂದು 100 ಜನ, ಇವರು ವಾಲಂಟಿಯರ್ಸ್ ಎಲ್ಲ ಎಲ್ಲ ನಾವು ಎಲ್ಲ ಸೇರಿಬಿಟ್ಟು ಒಂದು 20-25 ಜನ, ಇವ್ರನ್ನೆಲ್ಲ ಹುರಿದಂಸಕ್ಕೆ ದುಡ್ಡು ಕೊಡ್ತಾರೆ ಅವ್ರು ಯಾರೋ ಒಂದು 10 ಜನ. ಓಕೆ,
so many people have put lot of efforts. ಸೊ ಈ ಎಫರ್ಟ್ಸ್ ಅಂತ ಹಾಕಿದ ತಕ್ಷಣ ಏನಪ್ಪ ಅಂತಂತಂದರೆ ಅದಕ್ಕೆ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ವಿ ಶುಡ್ ಆಲ್ವೇಸ್ ಡಿರೈವ್ ಬೆನಿಫಿಟ್ ಔಟ್ ಆಫ್ ಎನ್ ಎಫರ್ಟ್. ವಿ ಶುಡ್ ಆಲ್ವೇಸ್ ಡಿರೈವ್ ವಾಟ್. ಸೊ ಸುಮ್ಮನೆ ಯಾತಕ್ಕೆ ಗಾಳಿಗೆ ಗುದ್ದು ಮೈ ನೋಯಿಸ್ಕೋಬೇಕಾ? ಏನಾರು ಒಂದು ಎಫರ್ಟ್ ಹಾಕಿದ್ರೆ ಅದಕ್ಕೊಂದು ಬೆನಿಫಿಟ್ ಇರಬೇಕು. ಸೊ ಹಾಗಾಗಿ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಮಧ್ಯಾಹ್ನದ ಏನು ಮಾಡ್ತೀವಿ, ಆಲ್ ಆಫ್ ಅಸ್ ಹ್ಯಾವಿಂಗ್ ಪುಟ್ ಅವರ್ ಟೈಮ್ ಆ್ಯಂಡ್ ಎನರ್ಜಿ ಆಫ್ ಬಾಡಿ ಆ್ಯಂಡ್ ಎನರ್ಜಿ ಯಾವುದ್ರದ್ದು? ಬಾಡಿದು ಹಾಕಿರ್ತೀವಿ, ಕೂತಲ್ಲ ಬಗ್ಗಿರ್ತೀವಿ, ಮೈಂಡು ಹಾಕಿರ್ತೀವಿ, ಹೌದಾ? ಎನರ್ಜಿ ಆಲ್ವೇಸ್ ಆಫ್ ಬಾಡಿ ಆ್ಯಂಡ್ ಮೈಂಡ್. ಆ ಹಾಕಿದ್ರದ್ದು ಏನು ಪ್ರತಿಫಲ ಬಂತು ಅಂತ ನಮ್ಮೆಲ್ಲರೂ ನಾವು ಅಸೆಸ್ ಮಾಡ್ಕೊಳ್ಳೋದು ಮಧ್ಯಾಹ್ನದ ಎಕ್ಸರ್ಸೈಸ್. ಗೊತ್ತಾಯ್ತಾ? ಸೊ ಡೋಂಟ್ ಗೆಟ್ ಟೆನ್ಸ್ಡ್ ಅಪ್. ಇಟ್ ಈಸ್ ಟು ಟೆಸ್ಟ್ ಯುವರ್ ಸೆಲ್ಫ್ ಇಂಡಿವಿಜುವಲಿ, ಹೌ ಮಚ್ ಐ ಹ್ಯಾವ್ ಲರ್ನ್ಡ್ ಅಂಥೇಳಿ. ಸೊ ಯಾಕೆ ಅಂತಂತಂದರೆ ಕಾಂಪಿಟೇಷನ್ ಅಂತ ಬಂದು ಎಲ್ಲ ಕೂತ್ಬಿಟ್ರೆ ಮಾಡೋ ಲೆಕ್ಕನೇ ತಪ್ಪಾಗಿ ಹೋಗ್ಬಿಡುತ್ತೆ. ಬಂದು ಹೆಂಗೆ ಬರಬೇಕು ಎಕ್ಸಾಮ್ಗೆ ಅಂದರೆ ಹಿಂಗೆ ಬಂದು ಕೂತು ಒಂದು ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿ ಕೈಯೆಲ್ಲ ಹಿಂಗೆಲ್ಲ ಮಾಡಿಕೊಂಡು ಕ್ವೆಶ್ಚನ್ ಒಂದ್ಸತಿ ಎಲ್ಲ ನೋಡಿ ಆ ಕ್ವೆಶ್ಚನಿಗೆ ಉತ್ತರ ಎಲ್ಲ ಮೈಂಡಲ್ಲಿ ಮಾಡಿಕೊಂಡು ಇಲ್ಲಿ ಬಂದರೆ ಇಲ್ಲಿ ನಿಧಾನ ಬರೆಯೋಂಗಿರಬೇಕು. ಅದು ನೋಡಿ ದರ ಬರೆಯೋಕ್ಕೆ ಶುರು ಮಾಡಿದ್ರೆ ಹೋಯ್ತು. ಗೊತ್ತಾಯ್ತಾನಪ್ಪ? ಸೊ ಯು ಶುಡ್ ಡೆವಲಪ್ ದಿಸ್ ಹ್ಯಾಬಿಟ್ ಆಫ್ ಬೀಯಿಂಗ್ ರಿಲ್ಯಾಕ್ಸ್ಡ್ ವೆನ್ ಯು ಆರ್ ಆನ್ಸರಿಂಗ್. ಯು ಶುಡ್ ಬಿ ರಿಲ್ಯಾಕ್ಸ್ಡ್ ವೆನ್ ಯು ಆರ್ ಆನ್ಸರಿಂಗ್. ಇಫ್ ಯು ಆರ್ ಟೆನ್ಸ್ ವೈಲ್ ಆನ್ಸರಿಂಗ್ ಏನಾಗುತ್ತೆ? ಯು ಹ್ಯಾವ್ ಟೆಸ್ಟೆಡ್ ದಟ್ ಯು ಆರ್ ಅಂಡರ್ ಟೆನ್ಷನ್, ಅಷ್ಟೇ ಆಗಿದ್ದು, ಉಪಯೋಗ ಆಗಲ್ಲ. ಯು ಹ್ಯಾವ್ ನಾಟ್ ಟೆಸ್ಟೆಡ್ ಯುವರ್ ಮೈಂಡ್ ಹೌ ಇಟ್ ವರ್ಕ್ಸ್ ವೆನ್ ಯು ಆರ್ ರಿಲ್ಯಾಕ್ಸ್ಡ್. ಯು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಪ್ಲೀಸ್ ಯೂಸ್ ದಿಸ್ ರನ್ನಿಂಗ್ ರೇಸ್ ಟು ಬಿಲ್ಡ್ ದಟ್ ಹ್ಯಾಬಿಟ್ ಆಫ್ ಬೀಯಿಂಗ್ ರಿಲ್ಯಾಕ್ಸ್ಡ್. ಬೀಯಿಂಗ್ ರಿಲ್ಯಾಕ್ಸ್ಡ್ ಅಂತಂದರೆ ಆರಾಮಾಗಿರೋದು ಅಂತಲ್ಲ. ಬೀಯಿಂಗ್ ರಿಲ್ಯಾಕ್ಸ್ಡ್ ಅಂದರೆ ಏನು ಹೇಳಿ? ಮೈಂಡ್ ಈಸ್ ಕೆಪ್ಟ್ ವೆರಿ ಫ್ರೆಶ್ ಸೊ ದಟ್ ಯು ಆರ್ ಏಬಲ್ ಟು ಥಿಂಕ್ ವೆರಿ ಪ್ರಾಪರ್ಲಿ. ಕನ್ಫ್ಯೂಸ್ ಮಾಡ್ಕೊಳ್ದೇ ಇರೋದು, ಈ ಥರದಕ್ಕೆಲ್ಲ. ಅದು ಬರೋದು ಯಾವಾಗ ಅಂತಂದರೆ ಪ್ರಾಕ್ಟೀಸಿಂದ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ? ಸೊ ದಿಸ್ ಈಸ್ ದಿ ಇಂಪಾರ್ಟೆಂಟ್ ಥಿಂಗ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ಓಕೆ? ಮಧ್ಯಾಹ್ನ ಎಲ್ಲ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ಮುಂಚೆ ಕ್ಲೀನಾಗಿ ಮುಖ ಎಲ್ಲ ತೊಳ್ಕೊಂಡು ತಣ್ಣೀರು ರಪ 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 ಅಂತ ಎರಚ್ಕೊಂಡು ಒರೆಸ್ಕೊಂಡು ಕೂತ್ಕೊಂಡು ಲೆಕ್ಕ ಮಾಡಿ. ಓಕೆ? ಎಷ್ಟು ಲೆಕ್ಕ ನಾ ಮಾಡಬಲ್ಲೆ ಅಂತ ನಿಮ್ಮನ್ನು ನೀವು ಮಾಡ್ಕೊಳ್ಳಿ ಅಷ್ಟೇ. ಬೇರೆ ಕಡೆ ನಮ್ಮ ತಟ್ಟೆ ನಮ್ಮ ಊಟ, ಆ ಕಡೆ ಈ ಕಡೆ ನೋಡಬಾರ್ದು. ಆಲ್ ದಿ ಬೆಸ್ಟ್.